ಎಲ್ಲರ ಕಲ್ತು ನಾವೆಲ್ಲರೂ ದೇವರನ್ನು ಮನಸ್ಫೂರ್ತಿಯಾಗಿ ಆರಾಧಿಸೋಣ ಪ್ರಿಯರೇ. ಒಂದು ಹಾಡನ್ನು ಹಾಡಿಕೊಂಡು ಆಮೇಲೆ ದೇವರ ವಾಕ್ಯದಲ್ಲಿ ನಾವು ಹೋಗೋಣ. ಸಾಂಗ್ಸ್ ನಂಬರ್ 71. ದಯಮಾಡಿ ಅದೇ ರೀತಿ ಇಲ್ಲಿ ಮುಂದ್ಗಡೆ ಸ್ಥಳ ಇದೆ, ಎಲ್ಲರೂ ಮುಂದ್ಗಡೆ ಬಂದು ಚೆನ್ನಾಗಿ ತಿನ್ನ. ಹಿಂದೆ ಕುಂತರು ಕತ್ತಲ ಕುಂತರು ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ನೀವೆಲ್ಲ ಸಿಸ್ಟರ್ಸ್ ಸ್ವಲ್ಪ ಮುಂದ್ಗಡೆ ಬಂದು ಒಳ್ಳೆದಿತ್ತು. ತಿನ್ನ ಸ್ವಲ್ಪ ಮುಂದ್ಕತ್ತ ಬರ್ರಿ, ಹಿಂಗೆ ಅವ್ರಿಗೆ ಮುಂದ್ಕತ್ತ ಬರೋಕೆ ಅವಕಾಶ ಇರ್ತಾವೆ ರೀ. ಎನ್ಮನವೇ ಕೊಂಡಾಡು ಪೂರ್ಣ ಹೃದಯದಿಂದ, ಕೊಂಡಾಡು ಪೂರ್ಣ ಹೃದಯದಿಂದ. ಯೆಹೋವನ ಉಪಕಾರವ ಎಂದಿಗೂ ಮರೆಯದಿರು. ಯೆಹೋವನ ಉಪಕಾರವ ಎಂದಿಗೂ ಮರೆಯದಿರು. ಎನ್ಮನವೇ ಕೊಂಡಾಡು. ಎಲ್ಲರೂ ಚಪ್ಪಾಳೆಯಿಂದ ದೇವರನ್ನು ಆರಾಧಿಸಬೇಕು. ಚಪ್ಪಾಳೆ ಹೊಡೆಯುತ್ತಾ ದೇವರನ್ನು ಆರಾಧಿಸಬೇಕೆಂಬುದಾಗಿ ಮನವಿ ಮಾಡ್ತಾ ಇದ್ದೇನೆ. ಪಾಪವ ಕ್ಷಮಿಸಿದನು, ರೋಗವ ನೀಗಿಸಿದನು. ಪಾಪವ ಕ್ಷಮಿಸಿದನು, ರೋಗವ ನೀಗಿಸಿದನು. ಪಾತಾಳದಿಂದ ಬಿಡಿಸಿದನು, ಪಾತಾಳದಿಂದ ಬಿಡಿಸಿದನು. ಜೀವವ ಉಳಿಸಿದನು. ಯೆಹೋವನ ಉಪಕಾರವ ಎಂದಿಗೂ ಮರೆಯದಿರು. ಯೆಹೋವನ ಉಪಕಾರವ ಎಂದಿಗೂ ಮರೆಯದಿರು. ಪೂರ್ಣ ಹೃದಯದಿಂದ ಪ್ರೀತಿ ಕೃಪೆಗಳಿಂದ ಕಿರೀಟದಿ ಸಿಂಗರಿಸುವ. ಪ್ರೀತಿ ಕೃಪೆಗಳಿಂದ ಸಿಂಗರಿಸುವ. ಶ್ರೇಷ್ಠವಾದ ವರಗಳಿಂದ ನನ್ನಾಸೆ ಪೂರೈಸುವ. ಶ್ರೇಷ್ಠವಾದ ವರಗಳಿಂದ ನನ್ನಾಸೆ ಪೂರೈಸುವ. ಯೆಹೋವನ ಉಪಕಾರವ ಎಂದಿಗೂ ಮರೆಯದಿರು. ಯೆಹೋವನ ಉಪಕಾರವ ಎಂದಿಗೂ ಮರೆಯದಿರು. ಎನ್ಮನವೇ ಕೊಂಡಾಡು ಪೂರ್ಣ ಹೃದಯದಿಂದ. ಹದ್ದಿಗೆ ಬರುವಂತೆ ಯೌವನ ಬರಮಾಡುವ. ಹದ್ದಿಗೆ ಬರುವಂತೆ ಯೌವನ ಬರಮಾಡುವ. ಓಡಿದರು ನಡೆದರು ಬಳಲಿ ಹೋಗಲರೆ. ಓಡಿದರು ನಡೆದರು ಬಳಲಿ ಹೋಗಲರೆ. ಯೆಹೋವನ ಉಪಕಾರವ ಎಂದಿಗೂ ಮರೆಯದಿರು. ಯೆಹೋವನ ಉಪಕಾರವ ಎಂದಿಗೂ ಮರೆಯದಿರು. ಎನ್ಮನವೇ ಕೊಂಡಾಡು ಪೂರ್ಣ ಹೃದಯದಿಂದ. ಎನ್ಮನವೇ ಕೊಂಡಾಡು ಪೂರ್ಣ ಹೃದಯದಿಂದ.
ಓಕೆ ಪ್ರಿಯರೇ, ಈ ಹಾಡಿನ ಮೂಲಕ ದೇವರಿಗೆ ಮಹಿಮೆ ಉಂಟಾಗಲಿ. ಎಲ್ಲರೂ ತಲೆಗಳನ್ನು ಭಾಗಿಸಿ ಪ್ರಾರ್ಥನೆ ಮಾಡಿಕೊಂಡು ದೇವರ ವಾಕ್ಯದಲ್ಲಿ ಹೋಗೋಣ. ಭೂಮಿ ಆಕಾಶಗಳನ್ನು ಸರ್ವಲೋಕವನ್ನು ಉಂಟು ಮಾಡಿ ಸರ್ವ ಮಾನವರನ್ನು ಪರಿಪಾಲನೆ ಮಾಡುವಂಥ ನಮ್ಮ ಪರಲೋಕದ ತಂದೆಯಾಗಿರುವ ದೇವರೇ, ನಿಮಗೆ ವಂದನೆಗಳು, ಸ್ತೋತ್ರಗಳನ್ನು ಸಮರ್ಪಿಸುತ್ತೇವೆ. ತಂದೆಯಾಗಿರುವ ದೇವರೇ, ನಿನ್ನ ಮಕ್ಕಳಂತ ನಾವೆಲ್ಲರೂ ಇಲ್ಲಿವರೆಗೂ ಸಭೆಯಾಗಿ ಸೇರಿಕೊಂಡು ನಿಮ್ಮನ್ನು ಸ್ತುತಿಸುವಂತೆ, ನಿಮ್ಮನ್ನು ಆರಾಧಿಸುವಂತೆ, ನಿಮ್ಮ ನಾಮ ಸ್ಮರಣೆ ಮಾಡುವಂತೆ ಒಳ್ಳೆಯ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೀರಿ. ಅದಕ್ಕಾಗಿ ನಿಮ್ಮ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ಅದೇ ರೀತಿಯಲ್ಲಿ ಪ್ರಭು, ಸ್ವಲ್ಪ ಹೊತ್ತು ನಿಮ್ಮ ವಾಕ್ಯಗಳನ್ನು ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ ತಂದೆ. ಧ್ಯಾನ ಮಾಡಿರುವಾಗ ನಿನ್ನ ಮಾತನ್ನು ಹೇಳುವಂಥ ನನ್ನನ್ನು ನಾನು ನಿನ್ನ ಕೈಯಲ್ಲಿ ಒಪ್ಪಿಸ್ಕೊತೀನಿ ತಂದೆ. ಅಲ್ಪನು, ಅಯೋಗ್ಯನು, ಯಾವ ಕೆಲಸಕ್ಕೆ ಬಾರದವನು ಆದಾಗೂ ನೀವು ನಮ್ಮನ್ನು ಪ್ರೀತಿ ಮಾಡಿ ನಿಮ್ಮ ಸನ್ನಿಧಿಯಲ್ಲಿ ನಿಮ್ಮ ಮಕ್ಕಳೊಟ್ಟಿಗೆ ಮಾತಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟರೆ ಅದಕ್ಕಾಗಿ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ಅಯ್ಯ, ನಿನ್ನ ಮಾತನ್ನು ಸಾರುವಾಗ, ಬೋಧಿಸುವಾಗ ನಿಮ್ಮ ಪರಿಶುದ್ಧಾತ್ಮನ ಸಹಾಯವನ್ನು ಅನುಗ್ರಹಿಸ್ರಿ. ನನ್ನ ಬಾಯಲ್ಲಿ ನಿನ್ನ ಮಾತು ಇಟ್ಟುಕೊಂಡು ತನ್ನ ಮಕ್ಕಳಿಗೆ ಯಾವ ರೀತಿಯಲ್ಲಿ ಮಾತಾಡಬೇಕು, ಯಾವ ರೀತಿಯಲ್ಲಿ ಮಾತಾಡಿದ್ರೆ ನಿನ್ನ ಮಕ್ಕಳಿಗೆ ಅರ್ಥವಾಗುತ್ತದೋ ಆ ರೀತಿಯಲ್ಲಿ ನನ್ನಲ್ಲಿ ನೀವಿದ್ದುಕೊಂಡು ತನ್ನ ಮಕ್ಕಳಿಗೆ ನೀವೇ ಮಾತಾಡಿಕೊಳ್ಬೇಕೆಂಬುದಾಗಿ ನಾನು ಪ್ರಾರ್ಥಿಸ್ತಂದೆ. ಪ್ರತಿಯೊಬ್ಬರು ಶ್ರದ್ಧೆಯಿಂದ ಮಾತನ್ನು ಆಲೋಚಿಸಿ ನಿಮ್ಮನ್ನು ಅರ್ಥ ಮಾಡಿಕೊಂಡು ನೀವಿರುವಂಥ ಮಹಾಪರಲೋಕವನ್ನು ನಾವೆಲ್ಲರೂ ಪಡೆದುಕೊಳ್ಳಬೇಕಂತೇಳಿ ಈ ಚಿಕ್ಕ ಪ್ರಾರ್ಥನೆ ಮನವಿ ನಿಮ್ಮ ಮಗನು, ನಮ್ಮ ರಕ್ಷಕನು, ಪ್ರಪಂಚ ಮೋಕ್ಷ ಪ್ರದಾತನೂ ಆಗಿರುವ ಯೇಸು ಕ್ರಿಸ್ತರ ಅತಿ ಶ್ರೇಷ್ಠವುಳ್ಳಂಥ ನಾಮದಲ್ಲಿ ಪ್ರಾರ್ಥಿಸಿ ಬಿಡುತ್ತೇವೆ, ನಮ್ಮ ಪರಲೋಕದ ತಂದೆ. ಆಮೇನ್. ಓಕೆ ಪ್ರಿಯರೇ, ತಂದೆಯಾದ ದೇವರ ಒಂದು ಮಹಾಕೃಪೆಯಿಂದ ತಂದೆಯಾದ ದೇವರು ನಿಮ್ಮ ಮಧ್ಯದಲ್ಲಿ ಮತ್ತೊಂದು ಸಾರಿ ಆತನ ಮಾತುಗಳನ್ನು ಪ್ರಕಟಿಸೋದಕ್ಕೆ, ತಿಳಿಸೋದಕ್ಕೆ ತಂದೆಯ ದೇವರು ಒಳ್ಳೆಯ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ದೇವಾದಿ ದೇವರಿಗೆ ಕೃತಜ್ಞ ಸ್ತುತಿಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ದೇವರ ಮಕ್ಕಳಂತ ನಿಮ್ಮೆಲ್ಲರಿಗೂ ಕೂಡ ಯೇಸು ಕ್ರಿಸ್ತನ ಮಧುರವಂತ ನಾಮದಲ್ಲಿ ನನ್ನ ವಂದನೆಗಳನ್ನು ತಿಳಿಸುವಂತನಾಗಿದ್ದೇನೆ. ಪ್ರಿಯರೇ, ಈ ದಿನ ನಾವು ದೇವರ ವಾಕ್ಯವನ್ನು ನೋಡಿಕೊಳ್ಳೋಣ. ಯಾಕಂದರೆ ಕುಶಲ್ ಬ್ರದರ್ ಎಲ್ಲರಿಗೂ ರೀತಿ ಸಭೆಯಾಗಿ ಕೂಡಿಸಿದ ಕಾರಣ ಏನಪ್ಪ ಅಂದರೆ, ನಾವೆಲ್ಲರೂ ದೇವರ ವಾಕ್ಯವನ್ನು ಕೇಳಬೇಕು, ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಳ್ಬೇಕು, ವಾಕ್ಯಾನುಸಾರವಾಗಿ ನಮ್ಮ ಬದುಕನ್ನು ಕಟ್ಟಿಕೊಂಡು ದೇವರಿರುವಂಥ ಮಹಾಪರಲೋಕವನ್ನು ಪಡ್ಕೊಳ್ಬೇಕಂತೇಳಿ ಒಂದು ಸುವಾರ್ತೆಯನ್ನು ಕೂಟ ಏರ್ಪಾಡು ಮಾಡಿದ್ದಾರೆ. ಪ್ರೇರೆ ಏನಂದರೆ, ಈ ಒಂದು ಕೂಟ ಒಂದು ದೇವರ ಒಂದು ಮಹಿಮೆಗಾಗಿ, ನಮ್ಮೆಲ್ಲರ ಆತ್ಮಗಳ ರಕ್ಷಣೆಗಾಗಿ ಕುಶಲ್ ಬ್ರದರ್ ಏರ್ಪಾಡು ಮಾಡಿಸಿದ್ದಾರೆ. ಹಾಗಾಗಿ ಅವರು ಏರ್ಪಾಡು ಮಾಡೋದಕ್ಕೋಸ್ಕರ ಕುಶಲ್ ಬ್ರದರ್ ಅವರಿಗೂ ಅವ್ರ ಕುಟುಂಬದವರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ವಂದನೆಗಳನ್ನು ತಿಳಿಸುವಂತನಾಗಿದ್ದೇನೆ. ಪ್ರಿಯರಾದ ದೇವರ ಮಕ್ಕಳೇ, ಸ್ವಲ್ಪ ಹೊತ್ತು ನಾವು ದೇವರ ವಾಕ್ಯವನ್ನು ಕೇಳುವಾಗ ಅಥವಾ ಆಲೋಚನೆ ಮಾಡುವಾಗ, ಧ್ಯಾನ ಮಾಡೋಕ್ಕಿರುವಾಗ ನೀವೆಲ್ಲರೂ ಯಾವ ರೀತಿ ಕೇಳಬೇಕಂದ್ರೆ, ಶ್ರದ್ಧೆಯಿಂದ, ಜಾಗ್ರತೆಯಿಂದ, ನನ್ನ ಬಾಯಿಲಿಂದ ಏನು ಮಾತು ಬರುತ್ತೆ ಅಂಥೇಳಿ ಶ್ರದ್ಧೆಯಿಂದ ಕೇಳಬೇಕಾಗಿದೆ. ಯಾವಾಗ ನಾವು ಶ್ರದ್ಧೆಯಿಂದ ದೇವರ ಮಾತುಗಳನ್ನು ಕೇಳ್ತೇವೋ, ಕೇಳಿದಾಗ ಏನಾಗ್ತದೆ ಅಂದರೆ ದೇವರ ಮಾತುಗಳು ನಮಗೆ ಅರ್ಥ ಆಗ್ತದೆ. ಪ್ರಿಯರೇ, ಹೌದಲ್ರಿ? ಈ ದಿನ ನಾನು ಆಸಲ್ಪಟ್ಟಂಥ ಒಂದು ವಾಕ್ಯ ಏನಂದರೆ, ಒಂದು ಸಬ್ಜೆಕ್ಟು ಅದು ಬಟ್ಟೆ ಓಪನ್ ಮಾಡು. ಯೇಸುವಿನ ರಕ್ತದಲ್ಲಿರುವ ಶ್ರೇಷ್ಠತೆಯನ್ನು ಕುರಿತು ಇದನ್ನು ನಾವು ಆಲೋಚನೆ ಮಾಡ್ತಿದ್ದೇವೆ. ಪ್ರಿಯರೇ, ಏನ್ರಿ? ಯೇಸುವಿನ ರಕ್ತದಲ್ಲಿರುವ ಶ್ರೇಷ್ಠತೆಯನ್ನು ಕುರಿತು ನಾವು ಆಲೋಚನೆ ಮಾಡ್ತಾ ಇದ್ದೇವೆ. ಇಲ್ಲಿ ಮುಖ್ಯವಾಗಿ ತಿಳ್ಕೊಳ್ಳುವಂಥದ್ದು ಏನಂದರೆ, ಯೇಸುವಿನ ರಕ್ತದಲ್ಲಿ ಇರ್ತಕ್ಕಂಥ ಶ್ರೇಷ್ಠತೆ ಏನು ಅಂದರೆ, ಈ ದಿನದಲ್ಲಿ ನಾವೆಲ್ಲರೂ ಈ ರೀತಿ ಕೂತಿದ್ದೇವೆ ಅಂದ್ರೆ ಕಾರಣ ಏನಪ್ಪ ಅಂದರೆ ಯೇಸು ಕ್ರಿಸ್ತ, ಹೌದಲ್ರಿ? ಅಂದರೆ ಮೊದಲನೇ ಶತಮಾನದಲ್ಲಿ ಯೇಸು ಕ್ರಿಸ್ತರು ಈ ಲೋಕಕ್ಕೆ ಬಂದಿದ್ದಾರೆ. ಯಾಕಂದರೆ ಭೂಮಿ ಇರ್ತಕ್ಕಂಥ ಸರ್ವಮಾನವರು ಸಾಕ್ಷಾತ್ತು ದೇವರ ಮಕ್ಕಳಾಗಿರೋದ್ರಿಂದ ಎಲ್ಲ ಮಾನವನು ಕಾಪಾಡಬೇಕಂತೇಳಿ 2000 ವರ್ಷಗಳ ಹಿಂದುಗಡೆ ಅಂದರೆ ಮೊದಲನೇ ಶತಮಾನದಲ್ಲಿ ಯೇಸು ಕ್ರಿಸ್ತ ಲೋಕಕ್ಕೆ ಬಂದು ತನ್ನನ್ನು ತಾನು ಬಲಿಯಾಗಿ ಶಿಲುಬೆ ಮೇಲೆ ಮರಣ ಹೊಂದಿ ಸಮಾಧಿ ಮಾಡಲ್ಪಟ್ಟು ತಿರುಗಿ 3ನೇ ಪುನರುತ್ಥಾನ, ಹೌದಲ್ರಿ? ಅದೇ ಸಂದರ್ಭದಲ್ಲಿ ಈ ದಿನಗಳಲ್ಲಿ ಸಮಯದಲ್ಲಿ ನಮ್ಮ ಕ್ರೈಸ್ತ ಒಂದು ಸಮಾಜದಲ್ಲಿ ಉಪವಾಸದಿದ್ದಾರೆ, ಹೌದಲ್ರಿ? ಒಂದು ಕ್ರಿಸ್ತನ ಶ್ರಮ ಕುರಿತಾಗಿ ಅಥವಾ ಮರಣವನ್ನು ಕುರಿತಾಗಿ ಜ್ಞಾಪಕಕ್ಕೋಸ್ಕರ, ಹೌದಲ್ಲ? ಶ್ರಮ ದಿನಗಳು ಅಂಥೇಳಿ ಅಥವಾ ಉಪವಾಸ ದಿನಗಳು ಅಂಥೇಳಿ, ವ್ರತ ದಿನಗಳು ಅಂಥೇಳಿ ನಾವು ಆಚರಿಸಿ ಎಷ್ಟೋ ಜನ ಉಪವಾಸ ಇದ್ದೀವಿ. ಎಷ್ಟು ಜನ ಉಪವಾಸ ಇದ್ದೀರಿ? ಉಪವಾಸ ಇದ್ದೀನವ್ರು ಯಾರು ಬಿಲ್ಲ?
ಒಳ್ಳೆಯದು. ಆದರೆ ಇಲ್ಲಿ ತಿಳ್ಕೊತ ವಿಷಯ ಏನಂದರೆ ಯೇಸುವಿನ ರಕ್ತದಲ್ಲಿರ್ತಕ್ಕಂಥ ಶ್ರೇಷ್ಠತೆ. ಯಾಕಂದರೆ ಯೇಸು ಕ್ರಿಸ್ತರು ಮೊದಲನೇ ಶತಮಾನದಲ್ಲಿ ಈ ಲೋಕಕ್ಕೆ ಬಂದಿರುವಾಗ ಆತನು ನಮ್ಮ ಹಾಗೆ ಶರೀರವನ್ನು ಧರಿಸಿಕೊಂಡು ಮಾನವನ ರೂಪವನ್ನು ಧರಿಸಿಕೊಂಡು ನಮ್ಮ ಹಾಗೆ ಆತನಿಗೆ ಕೂಡ ಕೈ ಕಾಲುಗಳು ಶರೀರಗಳು ಆತನ ಶರೀರದಲ್ಲಿ ರಕ್ತ ಈ ರೀತಿ ಎಲ್ಲ ಸಾಮಾನ್ಯವಾಗಿ ಮಾನವ ರಕ್ತದಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತನ ರಕ್ತದಲ್ಲಿ ಕೂಡ ಇದಿದೆ. ಹೌದಲ್ರಿ? ಅಂದರೆ ಮನುಷ್ಯರ ರಕ್ತವನ್ನು ಆಲೋಚಿಸುವಾಗ ಅಥವಾ ಯೇಸು ಕ್ರಿಸ್ತನ ರಕ್ತವನ್ನು ಪರಿಶೋಧನೆ ಮಾಡುವಾಗ ಸಮಾನವಾಗಿ ಒಂದೇ ರೀತಿಯಲ್ಲಿ ರೆಡ್ ಆಗಿ ಅಥವಾ ಏನೋ ಕಲರ್ ಬೇರೆ ಅದ ರೀ. ಅಂದರೆ ಭೂಮಿ ಇರ್ತಕ್ಕಂಥ ಸರ್ವ ಮಾನವ ರಕ್ತ ಯೇಸು ಕ್ರಿಸ್ತನ ರಕ್ತ ನೋಡುವಾಗ ಒಂದು ರೀತಿ ಸೇಮ್ ಕಾಣ್ತದೆ. ಆದರೆ ಶ್ರೇಷ್ಠವಾಗಿ ಅಂದರೆ ಸರ್ವ ಮಾನವರ ಪಾಪಗಳನ್ನು ತೊಳೆಯುವಂಥ ಶ್ರೇಷ್ಠ ರಕ್ತ ಯೇಸು ಕ್ರಿಸ್ತನ ರಕ್ತ ಯಾವ ರೀತಿಗಾಯಿತು? ಯಾಕಂದರೆ ರಕ್ತವನ್ನು ಕುರಿತು ಆಲೋಚನೆ ಮಾಡುವಾಗ ರಕ್ತದಲ್ಲಿ ಬಹಳ ಶ್ರೇಷ್ಠತೆ ಇದೆ ಪ್ರಿಯರೇ. ಯಾಕಂದರೆ ಪ್ರತಿಯೊಬ್ಬ ಮನುಷ್ಯನಲ್ಲಿ ದೇಹದಲ್ಲಿ ರಕ್ತ ಅದಂದರೆ ನಾವು ಬದುಕ್ತಾ ಇದ್ದೇವೆ. ಯಾಕಂದರೆ ರಕ್ತದಲ್ಲಿ ಏನಾದಂಥ ಜೀವ ರಕ್ತದಲ್ಲಿ ಬದುಕೈತೇನು ರೀ? ಕೆಲವೊಂದು ಟೈಮ್ನ ನೋಡ್ತೇವೆ ನಾವು ಹಾಸ್ಪಿಟಲಲ್ಲಿ ಡೆಲಿವರಿ ಆಗಿಂಥ ಸಮಯದಲ್ಲಾಗಿರ್ಬೋದು ಅಥವಾ ಆಪ್ರೇಷನ್ ಆಗಿರೋ ಸಮಯದಲ್ಲಾಗಿರ್ಬೋದು. ಡಾಕ್ಟರ್ ಹೇಳ್ತಾರೆ, ಏನು ಹೇಳ್ತಾರಪ್ಪ ಅಂದರೆ ಇವರಿಗೆ ಬ್ಲಡ್ ರಕ್ತ ಹಚ್ಚಿದ್ರೆ ಮಾತ್ರ ಬದುಕ್ತಾರೆ, ಒಂದು ವೇಳೆ ರಕ್ತ ಹಚ್ಚಲಿಲ್ಲ ಅಂದರೆ ಸತ್ತು ಹೋಗ್ತಾರೆ ಅಂತ ಹೇಳ್ತಾರೆ. ಹೌದಲ್ರಿ? ಅಂದರೆ ರಕ್ತದಲ್ಲಿ ಅಷ್ಟೊಂದು ಬಲ ಅದ, ಅಷ್ಟೊಂದು ಜೀವದ ಪ್ರಿಯರೇ. ಎದರಲ್ಲಿ ಅಂದರೆ ರಕ್ತದಲ್ಲಿ. ಯಾಕಂದರೆ ಹಾಸ್ಪಿಟಲಲ್ಲಿ ಡೆಲಿವರಿ ಏನೋ ಸಮಯದಲ್ಲಿ ರಕ್ತ ಬೇಕಾಗ್ತದೆ ಕೆಲವೊಂದು ಸಾರಿ, ಅಥವಾ ದೊಡ್ಡ ದೊಡ್ಡ ಏನಾದರೂ ಬಾಡಿದಲ್ಲಿ ಆಪರೇಷನ್ ನಡೀತಂದರೆ ಆಪರೇಷನ್ ಸಮಯದಲ್ಲಿ ಕೂಡ ರಕ್ತ ಅಂತಕ್ಕಂಥದ್ದು ಬೇಕಾಗಿದೆ ಪ್ರಿಯ. ಅದು ರಕ್ತ ಅಷ್ಟು ಪ್ರಾಮುಖ್ಯವಾಗ್ಯದ. ಒಂದು ರಕ್ತ ಇಲ್ಲ ಅಂದರೆ ಮನುಷ್ಯ ಬದುಕಲಿಕ್ಕಾಗಲ್ಲ. ಒಂದು ವೇಳೆ ಅಂಥ ಸಮಯದಲ್ಲಿ ರಕ್ತ ಹಚ್ಚಲಿಲ್ಲ ಅಂದರೂ ಕೂಡ ಮನುಷ್ಯ ಬದುಕಲಿಕ್ಕಾಗಲ್ಲ. ಯಾಕಂದರೆ ರಕ್ತ ನೋಡುವಾಗ ಅಷ್ಟೊಂದು ಬೆಲೆಯುಳ್ಳದ್ದ. ಹೌದಲ್ರಿ? ಕೇಳ್ತಾಯಿದ್ರೆ ಮಾತು ಆಲೋಚನೆ ಮಾಡಬೇಕಾಗಿದೆ. ಅಂದರೆ ರಕ್ತದಲ್ಲಿ ಅಷ್ಟೊಂದು ಶ್ರೇಷ್ಠತೆ ಏನದಂತೇಳಿ ನಾವು ಆಲೋಚನೆ ಮಾಡಬೇಕಾಗಿದೆ. ಯಾಕಂದರೆ ನೀವೆಲ್ಲರೂ ಜಾಗ್ರತೆಯನ್ನು ಕೇಳಬೇಕು, ಹೆಚ್ಚಿಗೆ ಸಮಯ ತೆಗೆದುಕೊಳ್ಳಿಲ್ಲ. ಇರುವಂಥ ಸಮಯದಲ್ಲೇ ಸ್ವಲ್ಪ ಹೊತ್ತೇ ದೇವರು ಮಾತಾಡುವಾಗ ನೀವು ಶ್ರದ್ಧೆಯನ್ನು ಕೇಳಬೇಕು. ಯಾಕಂದರೆ ಯೇಸುವಿನ ರಕ್ತದಲ್ಲಿ ಇರುವಂಥ ಶ್ರೇಷ್ಠತೆ ಏನದ, ಮನುಷ್ಯ ರಕ್ತ ತಕ್ಕಂಥ ಶ್ರೇಷ್ಠತೆ ಏನದ, ಭೂಮಿ ತಕ್ಕಂಥ ಸರ್ವ ಮಾನವರ ಪಾಪಗಳನ್ನು ತೊಳೆಯುವಂಥ ಬಲವುಳ್ಳಂಥ ರಕ್ತ, ಮಹಾ ಶ್ರೇಷ್ಠವಾದಂಥ ರಕ್ತ, ಆತನ ರಕ್ತದಲ್ಲಿ ಏನದಂತೇಳಿ ಇದನ್ನು ನಾವು ಆಲೋಚನೆ ಮಾಡಬೇಕಾಗಿದೆ ಪ್ರಿಯರೇ. ಯಾಕಂದರೆ ದೇವ್ರ ವಾಕ್ಯದಲ್ಲಿ ನೋಡುವಾಗ ದೇವರು ರಕ್ತ ಇರ್ತಕ್ಕಂಥ ಕೆಪಾಸಿಟಿ, ರಕ್ತ ಇರ್ತಕ್ಕಂಥ ಒಂದು ಬಲ, ಅದರ್ತಕ್ಕಂಥ ಶ್ರೇಷ್ಠತೆ ಕುರಿತು ದೇವರು ತನ್ನ ಪರಿಶುದ್ಧವಾದಂಥ ಸತ್ಯವೇದ ಗ್ರಂಥದಲ್ಲಿ ಬರೆಸಿದ ಪ್ರೇರಣೆ ಸರ್ ನೋಡ್ಕೊಳ್ಳೋಣ. ಇಬ್ರಿಯ ಬರೆದ ಪತ್ರಿಕೆಯಲ್ಲಿ ಶಿಷ್ಟವಾಗಿ ಓದಿದ್ರಲ್ಲ, ಇಬ್ರಿಯ ಬರೆದ ಪತ್ರಿಕೆ 24ನೇ ಅಧ್ಯಾಯ ಪ್ರಿಯರೇ. ಏನ್ರಿ? ಇಬ್ರಿಯ ಬರೆದ ಪತ್ರಿಕೆಯಲ್ಲಿ 12ನೇ ಅಧ್ಯಾಯ 24ನೇ ವಚನ ಸಾರಿ ನಾವೊಂದರೆ ಆಲೋಚನೆ ಮಾಡಿಕೊಳ್ಳೋಣ. ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾಗಿರುವ ಯೇಸುವಿನ ಬಳಿಗೂ ಹೇಬೇಲನ ರಕ್ತಕ್ಕಿಂತ ಹಿತಕರವಾಗಿಯೂ ಮಾಡುವ ಪ್ರೋಕ್ಷಣ ರಕ್ತದ ಬಳಿಗೂ ಬಂದಿದ್ದೀರಿ ಅಂತಿದ್ದಾರೆ. ಯಾರು ಮಾತಾಡ್ತದಂದರೆ ಅಪೊಸ್ತಲನಾಗಿರ್ತಕ್ಕಂಥ ಪೌಲರು ಮಾತಾಡ್ತಿದ್ದಾರೆ ಪ್ರಿಯರಾದ ದೇವ್ರ ಮಕ್ಕಳೇ. ಇದನ್ನು ಈ ರೀತಿ ನಾವು ಸಭೆಯಾಗಿ ಕೂತಿದಂದ್ರೆ ಯಾರ ಬಳಿ ಬಂದಿದ್ದೆವು ಏನ್ರಿ? ಈ ರೀತಿ ಸಭೆಯಾಗಿ ಕೂತ್ಕೊಂಡಿದ್ರೆ ಯಾರ ಬಳಿ ಬಂದರೆ ಪರಿಶುದ್ಧವಂತ ರಕ್ತದ ಬಳಿಗೆ, ಯೇಸು ಕ್ರಿಸ್ತನ ರಕ್ತದ ಬಳಿಗೆ, ಪ್ರೋಕ್ಷಣ ರಕ್ತದ ಬಳಿಗೆ ನಾವು ಬಂದಿದ್ದೆವು. ಯಾಕಂದರೆ ನಾವೆಲ್ಲರೂ ನಮ್ಮ ಪಾಪಗಳನ್ನು ತೊಳೆದುಕೊಂಡು ಯೇಸು ಕ್ರಿಸ್ತನ ರಕ್ತ ತೊಳ್ಕೊಂಡಿದ್ದಾರಲ್ಲ, ಎಲ್ಲರನ್ನೂ ಅದಕ್ಕೆ ತೆಗೆದುಕೊಂಡಿರಲ್ಲ, ಯೇಸು ಕ್ರಿಸ್ತನ ನಂಬಿಕೊಂಡಿದ್ದಾರಲ್ಲ. ಆದರೆ ಇಲ್ಲಿ ಚೆನ್ನಾಗಿ ಆಲೋಚನೆ ಮಾಡಬೇಕಾದರೆ ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾಗಿರುವ ಯೇಸುವಿನ ಬಳಿಗೂ ಹೇಬೇಲನ ರಕ್ತಕ್ಕಿಂತ ಹಿತಕರವಾಗಿ ಮಾಡುವ ಪ್ರೋಕ್ಷಣದ ರಕ್ತದ ಬಳಿಗೂ ಬಂದಿದ್ದೀರಿ ಅಂತಿದ್ದಾರೆ ಪ್ರಿಯರೇ. ಇಲ್ಲಿ ತೆಲುಗುದಾಗ ಕೆಲವೊಂದು ಒಂದು ಮಾತಿನಲ್ಲಿ ಅರ್ಥ ಮಾಡ್ಕೋದಂದರೆ ಹಿತಕರವಾದ ರಕ್ತ ಮಾತು ಕನ್ನಡದಲ್ಲಿದೆ, ಅದೇ ಮಾತು ತೆಲುಗುದಾಗ ನೋಡಿದಾಗ ಏನಂತಪ್ಪ ಅಂದರೆ ಶ್ರೇಷ್ಠ ಏನಂತೀರಿ? ಶ್ರೇಷ್ಠ ಮುಗ ಪಲುಕು ಅಂದರೆ ಮಾತಾಡುವ ರಕ್ತದ ಬಳಿಗೆ ಬಂದೇವಂತಂದರೆ ಶ್ರೇಷ್ಠವಾಗಿರ್ತಕ್ಕಂಥ ಯೇಸುವಿನ ರಕ್ತ ಮಾತಾಡುವಂಥ ರಕ್ತದ ಬಳಿಗೆ ಬಂದಿದ್ದೇವಂತ. ಯಾಕಂದರೆ ರಕ್ತ ಕುರಿತನ್ನು ಆಲೋಚನೆ ಮಾಡುವಾಗ ಅಲ್ಲಿ ಎರಡು ಸಂದರ್ಭ ಇದೆ ಪ್ರಿಯರಾದ ದೇವ್ರ ಮಕ್ಕಳೇ. ಏನ್ರಿ? ಒಂದು ಹೇಬೇಲನ ರಕ್ತ ಕೂಡ ಇದ್ದಿದೆ, ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತನ ರಕ್ತ ಕೂಡ ಇದ್ದಿದೆ. ಇಲ್ಲಿ ನಿಜಕ್ಕೂ ಚೆನ್ನಾಗಿ ಆಲೋಚನೆ ಮಾಡಬೇಕಾದ್ರೆ ಹೇಬೇಲನ ರಕ್ತಕ್ಕಿಂತ ಶ್ರೇಷ್ಠವಾದ ರಕ್ತದ ಬಳಿಗೆ ಬಂದಿದ್ದೇವಂತ ನಾವೆಲ್ಲರೂ. ಯೇಸು ಕ್ರಿಸ್ತನ ರಕ್ತ ಕೂಡ ಇಲ್ಲಿ ಏನಾಗ್ತದಂತೆ ಮಾತಾಡ್ತಾ ಇದ್ದಂತೆ ಹೇಬೇಲನ ರಕ್ತ ಕೂಡ ಮಾತಾಡ್ತದಂತೆ ಪ್ರಿಯರಾದ ದೇವ್ರ ಮಕ್ಕಳೇ. ಅಂದರೆ ನಿಜಕ್ಕೂ ರಕ್ತ ಮಾತಾಡ್ತದ?
ಈ ಸೈನ್ಸಿಗೆ ಎಂದಾದರೂ ಒಂದು ಪರಿಶೋಧನೆ ಮಾಡಿದ್ದಾರೆ ರಕ್ತ ಮಾತಾಡ್ತದ ಅಂತೇಳಿ. ಯಾಕಂದರೆ ಪ್ರಕೃತಿಯನ್ನು ಪರಿಶೋಧನೆ ಮಾಡ್ತಾಯಿದ್ದಾರೆ. ಪ್ರಕೃತಿ ಅಂತಕ್ಕಂಥ ಸರ್ವವನ್ನು ಪರಿಶೋಧನೆ ಮಾಡಿ ಅಲ್ಲಲ್ಲಿ ಏನೇನಿದೆ ಎಲ್ಲೆಲ್ಲಿ ಏನಿದೆ ಅಂತೇಳಿ ಎಲ್ಲವನ್ನು ಪರಿಶೋಧನೆ ಮಾಡಿ ಗ್ರಹಿಸ್ಕೊತಿದ್ದಾರೆ, ನಿಜ ಅಲ್ಲ? ಆದರೆ ಮಾನವನ ರಕ್ತ ಎಂದಾದರೂ ಮಾತಾಡಿದೆ ಅಂತೇಳಿ ಎಲ್ಲಾದರೂ ಬ್ಲಡ್ ಚೆಕಪ್ ಮಾಡ್ತಾರಿಲ್ಲ, ಹೌದಲ್ರಿ? ಏನಂತಾರೆ ಲ್ಯಾಬ್. ಆ ಲ್ಯಾಬಲ್ಲಿ ಎಂದಾದರೂ ರಕ್ತ ಮಾತಾಡಿ ಯಾರು ಹೇಳಿದಾರ? ಆದರೆ ಭೂಮಿ ಮೇಲಿರ್ತಕ್ಕಂಥ ಮೊಟ್ಟ ಮೊದಲಾಗಿ ಯಾರ ರಕ್ತ ಮಾತಾಡಿದೆ ಪ್ರಿಯರೇ? ಭೂಮಿ ಇರ್ತಕ್ಕಂಥ ಮೊಟ್ಟ ಮೊದಲದಾಗಿ ಹೇಬೇಲನ ರಕ್ತ ಏನಾಗಿದಂತೆ ಮಾತಾಡಿದೆ ಅಂತೆ. ಆ ಹೇಬೇಲನ ರಕ್ತ ಕೂಡ ಮಾತಾಡಿದಂತೆ ಯೇಸು ಕ್ರಿಸ್ತನ ರಕ್ತ ಕೂಡ ಏನಾಗಿದಂತೆ ಮಾತಾಡಂತೆ. ಅಂದರೆ ಯೇಸು ಕ್ರಿಸ್ತನ ರಕ್ತ ಇರ್ತಕ್ಕಂಥ ಶ್ರೇಷ್ಠತೆ ಏನು ಮತ್ತು ಹೇಬೇಲನ ರಕ್ತದಿರ್ತಕ್ಕಂಥ ಶ್ರೇಷ್ಠತೆ ಏನು? ಒಂದು ಸಾರಿ ನೋಡ್ಕೋಣ. ಆದಿಕಾಂಡ 4ನೇ ಅಧ್ಯಾಯ 10ನೇ ವಚನ. ಅದಕ್ಕೆ ಯೆಹೋವನು, ನೀನು ಏನು ಮಾಡಿದ್ದೀ? ನಿನ್ನ ತಮ್ಮನ ರಕ್ತವು ಭೂಮಿಯ ಕಡೆಯಿಂದ ನನ್ನನ್ನು ಕೂಗುತ್ತದೆ, ಕೇಳು. ಏನು ಮಾಡ್ತದಂತೆ ಪ್ರಿಯರಲ್ಲಿ? ಏನು ಕೂಗ್ತದಂತೆ? ಏನು ಮಾತಾಡ್ತದಂತೆ? ಏನು ಮರೆಯಿಡ್ತದಂತೆ? ಏನು ಮಾತಾಡ್ತದೆ ಪ್ರಿಯರೇ? ಮಾತಾಡ್ಬೇಕು, ಎಲ್ಲರೂ ಮೌನವಾಗಿ ಇರಬಾರ್ದು. ಆ್ಯಕ್ಟಿವಾಗಿ ಮಾತಾಡ್ತಿದ್ದರೆ ನಂಗೆ ಜರ ಸ್ವಲ್ಪ ಇನ್ನೂ ಉಜ್ಜೀವನ ಬರ್ತದೆ. ಹಾಂ, ಮಾತಾಡ್ತಾ ಇರ್ಬೇಕು. ಯಾರ ರಕ್ತ ಕೂಗ್ತಾ ಇದ್ದಾರೆ? ಹೇಬೇಲನ ರಕ್ತ ಕೂಡ ಕೂಗ್ತಾ ಇದ್ದಿದೆ. ಅದೇ ಪ್ರಕಾರ ಯೇಸು ಕ್ರಿಸ್ತನ ರಕ್ತ ಕೂಡ ಕೂಗ್ತಾ ಇದೆ ಪ್ರಿಯರೇ. ಅಂದರೆ ರಕ್ತ ಮಾತಾಡ್ತಾ ಇದೆ. ರಕ್ತ ಎಂಬುದು ಸೃಷ್ಟಿಕರ್ತನಾಗಿರ್ತ ದೇವರ ಮುಂದೆ ಮರೆಯಿಡ್ತಾ ಇದ್ದಿದೆ. ಯೇಸು ಕ್ರಿಸ್ತ ಕೂಡ ತನ್ನ ದೇವರ ಮುಂದೆ ಮರೆಯಿಡ್ತದೆ ನಮಗೋಸ್ಕರ. ಆದರೆ ಹೇಬೇಲನ ರಕ್ತ ಯಾವ ರೀತಿ ಮರೆಯಿಟ್ಟಿದೆ, ಏನಂತ ಮರೆಯಿಟ್ಟಿದೆ? ಇಲ್ಲಿ ವಾಕ್ಯ ನೋಡುವಾಗ, ಅದಕ್ಕೆ ಯೆಹೋವನು, ನೀನು ಏನು ಮಾಡಿದ್ದೀ? ನಿನ್ನ ತಮ್ಮನ ರಕ್ತವು ಭೂಮಿಯ ಕಡೆಯಿಂದ ನನ್ನನ್ನು ಕೂಗುತ್ತದೆ, ಮರೆಯಿಡ್ತದೆ, ನನ್ನ ಜೊತೆ ಮಾತಾಡ್ತದೆ, ರೋಧಿಸ್ತಾ ಇದ್ದೆ ನನ್ನ ಮುಂದೆ ಬಂದು. ಏನು ಮಾಡಿದ್ದೆ ಅಂತ ಕೇಳ್ತದೆ ಪ್ರಿಯರೇ. ಯಾರು ಕೇಳ್ತದಾರೆ? ದೇವರು ಮಾತಾಡ್ತಿದ್ದಾರೆ. ಯಾಕೆ ಬಿಡ್ತವೆ ಅಂದರೆ ಹೇಬೇಲನ ರಕ್ತ ಮರೆಯಿಡ್ತದೆ ಪ್ರಿಯರೇ. ಏನೊಂದು ಮರೆಯಿಡ್ತದೆ? ಇನ್ನೊಂದು ವಚನ ನೋಡ್ಕೋಬೋಣ. ಇದೇ ರೀತಿಯಲ್ಲಿ ಇನ್ನೂ ಯಾರ್ಯಾರ ರಕ್ತಗಳು ಮರೆ ಇಟ್ಟಿದೆ ಅಂತಕ್ಕಂಥ ವಿಷಯವನ್ನು ಆಲೋಚನೆ ಮಾಡೋಣ. ಅಂದರೆ ಯಾವ ರೀತಿ ಹೇಬೇಲನ ರಕ್ತ ದೇವರ ಮುಂದೆ ಮರೆ ಇಟ್ಟಿದೆಯೋ ಅದೇ ರೀತಿಯಲ್ಲಿ ಇನ್ನೂ ಈ ಸಮಾಜದಲ್ಲಿ, ಈ ಲೋಕದಲ್ಲಿ ಯಾರ್ಯಾರ ರಕ್ತ ದೇವರ ಮುಂದೆ ಮರೆ ಹೋಗಿದೆ ಅಂತಕ್ಕಂಥ ವಿಷಯವನ್ನು ಆಲೋಚನೆ ಮಾಡೋಕ್ಕಿದ್ದೇವೆ. ಮತ್ತಾಯ ಬರೆದ ಸುವಾರ್ತೆಯಲ್ಲಿ 23ನೇ ಅಧ್ಯಾಯ 35ನೇ ವಚನ ಸಾರಿ ಓದ್ರಿ. ಹೀಗೆ ನೀತಿವಂತನಾದ ಹೇಬೇಲನ ರಕ್ತವು ಮೊದಲುಗೊಂಡು ನೀವು ದೇವಾಲಯಕ್ಕೂ ಯಜ್ಞವೇದಿಗೂ ನಡುವೆ ಒಂದು ಹಾಕಿದ ಬರಕ್ಯನ ಮಗನಾದ ಜಕ್ಕರಿನ ರಕ್ತದವರೆಗೂ ಭೂಮಿಯ ಮೇಲೆ ಸುರಿಸಲ್ಪಟ್ಟ ಎಲ್ಲಾ ನೀತಿವಂತರ ರಕ್ತದಿಂದ ಉಂಟಾಗುವ ಅಪರಾಧವು ನಿಮ್ಮ ತಲೆಯ ಮೇಲೆ ಬರುವುದು. ಇಲ್ಲಿ ಯಾರು ಮಾತಾಡ್ತಾರೆ ಪ್ರಿಯರಾದ ದೇವ್ರ ಮಕ್ಕಳೇ? ಯಾರು ಮಾತಾಡ್ತಿದ್ರು ಇಲ್ಲಿ? ಯೇಸು ಕ್ರಿಸ್ತರು ಮಾತಾಡ್ತಿದ್ದಾರೆ. ಏನು ಹೇಳ್ತಿದ್ದಾರೆ ಅಂದರೆ, ಹೀಗೆ ನೀತಿವಂತನಾದ ಹೇಬೇಲನ ರಕ್ತವು ಮೊದಲುಗೊಂಡು ನೀವು ದೇವಾಲಯಕ್ಕೂ ಯಜ್ಞವೇದಿಗೂ ನಡುವೆ ಕೊಂದು ಹಾಕಿದ ಬರಾಕಿಯನ ಮಗನಾದ ಜಕ್ಕರಿನ ರಕ್ತದವರೆಗೂ ಭೂಮಿಯ ಮೇಲೆ ಸುರಿಸಲ್ಪಟ್ಟ ಎಲ್ಲ ನೀತಿವಂತರ ರಕ್ತದಿಂದ ಉಂಟಾಗುವ ಅಪರಾಧವು ನಿಮ್ಮ ಮೇಲೆ, ನಿಮ್ಮ ತಲೆಯ ಮೇಲೆ ಬರುವುದು ಅಂತ. ಅಂದರೆ ಇವರು ಕ್ರಿಸ್ತ ಪೂರ್ವದಲ್ಲಿ ಮೊದಲನೇ ಮಾನವನಾಗಿರ್ತಕ್ಕಂಥ ಹೇಬೇಲನ ಮೊದಲುಗೊಂಡು ಯೇಸು ಕ್ರಿಸ್ತನ ಕಾಲದವರೆಗೆ ಅನೇಕರ ನೀತಿವಂತರ ರಕ್ತವನ್ನು ಚಿಂದಿಸಿದ್ದಾರೆ. ಅನೇಕ ನೀತಿವಂತರನ್ನು ಕೊಂದು ಹಾಕಿದ್ದಾರೆ. ಅನೇಕ ನೀತಿವಂತರನ್ನು ಅನೇಕ ಚಿತ್ರವಾದ ಹಿಂಸೆ ಕೊಟ್ಟು ಕೊಂದು ಹಾಕಿದ್ದಾರೆ ಪ್ರಿಯರಾದ. ಯಾರು ಕೊಂದು ಹಾಕಿದ್ದಾರೆ? ಯಹೂದ್ಯ ಜನಾಂಗದವರು, ಸ್ವಂತ ಜನಾಂಗದವರು. ದೇವರನ್ನ ಕುರಿತು ನೀತಿವಂತನಾಗಿ ಬದುಕಿದ್ದಾಗ, ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದಾಗ ಅಂಥವ್ರನ್ನು ಏನು ಮಾಡಿದೆ ಈ ಸಮಾಜ ಅಂದರೆ ಕೊಂದು ಹಾಕಿದೆ ಪ್ರಿಯ. ಯಾಕಂದರೆ ಈ ಸಮಾಜದ ನೋಡೋ ಕೂಡ ಒಳ್ಳೆಯವಾಗಿ, ನೇತಾಗಿ, ನೀತಿವಂತನಾಗಿ, ಪರಿಶುದ್ಧನಾಗಿ ಬದುಕುವಂಥ ಮನುಷ್ಯನಿಗೆ ಈ ಲೋಕ ಯಾರಾದರೂ ಒಂದು ರೆಸ್ಪೆಕ್ಟ್ ಮಾಡ್ತದ್ರಿ? ಏನು ರೀ? ಮಾತಾಡ್ಬೇಕು, ಮೌನಾಗಿರ್ಬಿಡ್ದು. ಯಾರು ಆ್ಯಕ್ಟಿವಾಗಿ ಮಾತಾಡ್ಬೇಕು ನೀವು. ಅಂದರೆ ಕರೆಕ್ಟಾಗಿರ್ತಕ್ಕಂಥ ಮನುಷ್ಯ, ಇದ್ದಕ್ಕಿದ್ದಂಗೆ ಮಾತಾಡುವಂಥ ಮನುಷ್ಯಾಗ, ಇರೋ ವಿಷಯವನ್ನು ಕ್ಲುಪ್ತವಾಗಿ ಹೇಳುವಂಥ ಮನುಷ್ಯಾಗ, ತಪ್ಪು ಮಾಡಿದಾಗ ಗದ್ದರಿಸುವಂಥ ಮನುಷ್ಯಾಗ ಈ ಸಮಾಜ ಏನಾದರೂ ಪ್ರೀತಿ ಮಾಡ್ತದೆ? ಮಾಡಲ್ಲ. ಯಾಕೆ ಅಂದರೆ ಅವ್ರಿಗೆ ಇಷ್ಟ ಆಗಲ್ಲ. ಬೆಳಕಿಗಿಂತ ಕತ್ತಲಿಗಿಂತ ಹೆಚ್ಚಾಗಿ ಅದಕ್ಕೆ ಪ್ರೀತಿ ಮಾಡ್ತಾರೆ ಅವರು? ಕತ್ತಲನ್ನೇ ಪ್ರೀತಿಸ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಹೇಳುವಂಥ ಮಾತೇನೆಂದರೆ ಯೇಸು ಹೇಳ್ತಾ ಇದ್ದಾರೆ,
ನೀತಿವಂತನಾದ ಹೇಬೇಲನ ರಕ್ತವು ಮೊದಲುಗೊಂಡು, ಅಂದರೆ ಆ ಕಾಲದಲ್ಲಿ ಮೊದಲನೇ ಮಾನವಾಗಿರ್ತಕ್ಕಂಥ ಹೇಬೇಲನ ಮೊದಲುಗೊಂಡು ನೀವು ದೇವಾಲಯಕ್ಕೂ ಯಜ್ಞವೇದಿಗೂ ನಡುವೆ ಕೊಂದು ಹಾಕಿದ ಬರಾಕಿಯನ ಮಗನಾದ ಜಕ್ಕರಿನ ರಕ್ತದವರೆಗೂ ಭೂಮಿ ಮೇಲೆ ಸುರಿಸಲ್ಪಟ್ಟ ಎಲ್ಲ ನೀತಿವಂತರ ರಕ್ತದ ಉಂಟಾಗುವ ಅಪರಾಧ ನಿಮ್ಮ ತಲೆ ಮೇಲೆ ಬರ್ತದಂತ ಹೇಳ್ತಾರೆ ಪ್ರಿಯರೇ. ಅಂದರೆ ಅನೇಕ ಮಂದಿ ನೀತಿವಂತರ ರಕ್ತವನ್ನು ಸುರಿಸಿದ್ದಾರೆ ಪ್ರಿಯರೇ. ಇಷ್ಟಕ್ಕೂ ಏನಂದು ಮಾರಿಡ್ತದೆ ಇವರೆಲ್ಲರ ರಕ್ತ. ಇಷ್ಟೊಂದು ನೀತಿವಂತರ ಪ್ರಾಣ ತ್ಯಾಗ ಮಾಡಿದಾಗ, ಅವ್ರು ಕೊಂದಾಕಿದಾಗ, ಅವ್ರು ರಕ್ತ ಸುರಿಸಿದಾಗ ಅವೆಲ್ಲ ರಕ್ತ ಹೇಬೇಲನ ಮೊದಲುಗೊಂಡು ಭೂಮಿ ಹತ್ತಕ್ಕಂಥ ಎಲ್ಲ ನೀತಿವಂತರ ರಕ್ತವು ಯಾರ ಹತ್ರ ಮಾಡಿರ್ತದೆ ಪ್ರಿಯರೇ? ದೇವರ ಹತ್ರ ಮಾಡಿರ್ತದೆ. ಭೂಮಿ ಹತ್ತಕ್ಕಂಥ ಅನ್ಯಾಯ ಮಾಡೋಂಥ ಪ್ರತಿಯೊಂದು ತಪ್ಪುಗಳ ಕುರಿತಾಗಿ ಯಾರು ಮಾತಾಡ್ತಿದ್ರು ಅಂದರೆ ದೇವ್ರು ಮಾತಾಡ್ಕೊತ ರಕ್ತ ಎಂಬುದು ದೇವ್ರ ಹತ್ರ ಮರೆಯಿಡ್ತದೆ ಪ್ರಿಯರಾದ ನಿಮ್ಮ ಕಡೆ. ಒಂದು ಸಾರಿ ನೋಡಿ ಪ್ರಕಟಣೆ ಗ್ರಂಥ 6ನೇ ಅಧ್ಯಾಯ ಹೋದ್ರಿ. ಪ್ರಕಟಣೆ 6ನೇ ಅಧ್ಯಾಯ 10ನೇ ವಚನ. ಪರಿಶುದ್ಧನು ಸತ್ಯವಂತನು ಆಗಿರುವಾತನೇ, ಭೂನಿವಾಸಿಗಳು ನಮ್ಮನ್ನು ಕೊಂದದ್ದಕ್ಕಾಗಿ ನೀನು ಎಷ್ಟು ಕಾಲದವರೆಗೂ ನ್ಯಾಯ ವಿಚಾರಿಸದೆಯೂ ಪ್ರತಿದಂಡನೆ ಮಾಡುವುದೆಯೂ ಇರುವಿ ಎಂದು ಮಹಾಶಬ್ದದಿಂದ. ಇನ್ನೊಂದು ಸಾರಿ ಓದ್ಕೋಬೇರಿ. ಪ್ರಕಟಣೆ ಗ್ರಂಥದಲ್ಲಿ 6ನೇ ಅಧ್ಯಾಯ 10ನೇ ವಚನ. ಅವರು ಯಾರೇ? ಅವರು ಅಂತಿದ್ದಾರೆ ನೋಡಿ. ಅವರು ಅಂದರೆ ಹೇಬೇಲನ ಮೊದಲುಗೊಂಡು ಬರಾಕಿಯನ ಜಕ್ಕರಿನ ರಕ್ತದವರೆಗೂ ಅನೇಕ ನೀತಿವಂತರ ಪ್ರಾಣವನ್ನು ತೆಗೆದಿರ್ತಕ್ಕಂಥ ರಕ್ತವು ದೇವರ ಹತ್ರ ಮರೆಯಿಡ್ತದಂತ. ಏನು ಮರೆಯಿಡ್ತದಂದ್ರೆ ಅವರು ಹೇಬೇಲನ ಏನಂತ ಮರೆಯಿಟ್ಟಿದ್ದಾನೆ? ಇಲ್ಲಿ ಅದೇ ರೀತಿ ನೋಡುವಾಗ ಅವರು ಒಡೆಯನೇ, ಪರಿಶುದ್ಧನು, ಸತ್ಯವಂತನು ಆಗಿರುವಾತನೇ, ಭೂ ನಿವಾಸಿಗಳು ನಮ್ಮನ್ನು ಕೊಂದದಕ್ಕಾಗಿ ನೀನು ಎಷ್ಟು ಕಾಲದವರೆಗೂ ನ್ಯಾಯ ವಿಚಾರಿಸದೆಯೂ ಪ್ರತಿದಂಡನೆ ಮಾಡದೆಯೂ ಇರುವಿ ಎಂದು ಮಹಾಶಬ್ದದಿಂದ ಕೂಗಿದರು. ಇವರೆಲ್ಲರೂ ಯಾರು ಪ್ರಿಯರೇ? ಇವರು ಯಾರು ಕೂಗ್ತಿದ್ರು? ಇವರೆಲ್ಲರೂ ಅವರು ಹೇಬೇಲನ ಮೊದಲು ನೀತಿವಂತನಾಗಿದ್ದಾರಲ್ಲ ಹೇಬೇಲನು, ಆ ರಕ್ತದಿಂದ ಯಾರ ರಕ್ತದವರೆಗೂ? ಜಕ್ಕರಿನ ರಕ್ತದವರೆಗೂ ಅನೇಕ ಮಂದಿ ನೀತಿವಂತರ ಪ್ರಾಣವನ್ನು ತೆಗೆದಿರ್ತಕ್ಕಂಥ ರಕ್ತಗಳು ದೇವರ ಮುಂದೆ ಮರೆಯಿಡ್ತದೆ. ಏನೊಂದು ಮರೆಯಿಡ್ತದೆ ಅಂದರೆ ಒಡೆಯನೇ, ಪರಿಶುದ್ಧನು, ಸತ್ಯವಂತನು ಆಗಿರುವಾತನೇ, ಭೂ ನಿವಾಸಿಗಳು ನಮ್ಮನ್ನು ಕೊಂದದಕ್ಕಾಗಿ ನೀನು ಎಷ್ಟು ಕಾಲದವರೆಗೂ ನ್ಯಾಯ ವಿಚಾರಿಸದೆಯೂ ಪ್ರತಿದಂಡನೆ ಮಾಡದೇ ಇರುತ್ತಿ. ಯಾಕಂದರೆ ನಮ್ಮ ಅಣ್ಣನು ಕಾಯೇನನು ಕೊಂದಾಕಿದ್ದಾನೆ ನನ್ನನ್ನು ಅಂಥೇಳಿ ಯಾರ ರಕ್ತ ಮರೆಯಿಡ್ತದಲ್ಲಿ? ಹೇಬೇಲನ ರಕ್ತ ಮರೆಯಿಡ್ತದೆ. ಏನಂದು ಸಿಕ್ಕಿ ಮರೆಯಿಡ್ತದೆ ಅಂದರೆ ದೇವ್ರ ಹತ್ರ ಇಲ್ಲಿ ಕೊಟ್ಟಿದ್ದು ಏನಂದು ಆ ರಕ್ತ ಅಂದರೆ ಹೇಬೇಲನ ರಕ್ತಗೊಂಡು ಯೇಸು ಹೇಳಿದ್ರಲ್ಲ, ಬರಾಕಿಯನ ಮಗನಾದ ಜಕ್ಕರ ರಕ್ತದ ಎಲ್ಲ ನೀತಿವಂತರ ರಕ್ತ ಏನು ಮಾಡ್ತಂತೆ ಕೂಗ್ತದಂತೆ. ಏನಂತ ಕೂಗ್ತದೆ ಅಂದರೆ ಇವರನ್ನು ಶಿಕ್ಷಿಸು, ಇವರು ನಮಗೆ ಕೊಂದಿದ್ದಾರೆ, ನಾವು ಪ್ರಾಣವನ್ನು ತೆಗೆದಿದ್ದಾರೆ, ನಮ್ಮನ್ನು ಅತಿ ಹಿಂಸೆ ಕೊಟ್ಟು ಕೊಂದು ಹಾಕಿದ್ದಾರೆ ಅಂತೇಳಿ ರಕ್ತಗಳು ಎಲ್ಲ ರಕ್ತ ಏನಂದು ಮಾಡಿರ್ತದಂತೆ ದೇವರ ಹತ್ರ ಮಾಡಿರ್ತದೆ. ಏನಂದರೆ ಇವರೆಲ್ಲರನ್ನು ಪ್ರತಿದಂಡನೆ ಮಾಡು, ಇವರೆಲ್ಲರನ್ನು ಶಿಕ್ಷಿಸು ಅಂಥೇಳಿ ಮಾಡಿರ್ತದೆ ಪ್ರಿಯರಾದ ದೇವ್ರ ಮಕ್ಕಳೇ. ಆದರೆ ಇನ್ನು ಎಲ್ಲ ನೋಡಿ ಪರಿಶೋಧನೆ ಮಾಡುವಾಗ ಈ ಭೂಮಿ ಮೇಲೆ ತಪ್ಪು ಮಾಡಿದಂಥ ಪ್ರತಿಯೊಬ್ಬ ಮನುಷ್ಯ, ನಾವು ಕೂಡ ಅಂಬೋದಷ್ಟೇ ಅಲ್ಲ. ಈ ಒಂದು ವೇಳೆ ನಮ್ಮ ಕುಟುಂಬದಲ್ಲಿ ಒಬ್ಬರಿಗೆ ಒಂದು ಸ್ತ್ರೀ ಮೇಲೆ ಅತ್ಯಾಚಾರ ಆಗಿ ಅಂತ ತಿಳ್ಕೊರಿ, ಅಥವಾ ಅತಿ ಹಿಂಸೆವಾಗಿ ಅವರನ್ನು ಕೊಂದು ಹಾಕಿದಾರೆ ಅನ್ಕೋರಿ, ನಾವೆಲ್ಲರೂ ಅಂಬುವಂಥ ಮಾತೇನು? ಅವನನ್ನು ನಡು ರೋಡ್ ಮೇಲೆ ಕೊಂದಾಕಬೇಕು ಅಂತೇವಲ್ಲ. ಇದೇ ರೀತಿ ಸರ್ಕಾರಕ್ಕೆ, ಗೌರ್ಮೆಂಟ್ಗೆ ಮನವಿ ಮಾಡ್ತೇವಲ್ಲ. ಅಂದರೆ ಯಾವ ರೀತಿ ಮನುಷ್ಯ ಕೊಂದಾಕಿದ್ದಾನೋ ಕೊಂದಿರ್ತಕ್ಕಂಥ ಮನುಷ್ಯನಿಗೆ ಕೂಡ ಅದೇ ಚಿತ್ರ ಹಿಂಸೆ ಆಗಬೇಕಂತ ನಾವು ಮಾಡಿಡ್ತೇವಲ್ಲ. ಸರ್ಕಾರದ ಮರೆ ಹೋಗ್ತೇವಲ್ಲ ಏನ್ರಿ? ಹೋಗ್ತಾಯಿಲ್ಲ. ನಮ್ಮ ಕುಟುಂಬದಲ್ಲಿ ಏನಾದರೂ ಒಬ್ಬ ಸ್ತ್ರೀಯರಿಗೆ ಅಥವಾ ನಮ್ಮ ಮಗಳಿಗೆ ಅಥವಾ ನಮ್ಮ ತಂಗಿಗೆ ಅಥವಾ ನಮ್ಮ ತಾಯಿಗೆ ಒಬ್ಬ ಪುರುಷನು ಅತ್ಯಾಚಾರ ಮಾಡಿ ಚಿತ್ರಹಿಂಸೆ ಕೊಟ್ಟು ಕೊಂದಾಗಿ ಅನ್ಕೋರಿ. ಕೊಂದಾಗಿ ಅಂದಾಗ ಅಂಥ ಟೈಮ್ನಾಗ ಏನನ್ನು ಮಾಡಿಡ್ತೇವೆ? ಸರ್ಕಾರ ಹತ್ರ ಶಿಕ್ಷೆ ಮಾಡಿಡ್ತೇವಲ್ಲ. ಅದೇ ರೀತಿಗೆ ಎಲ್ಲರ ರಕ್ತಗಳು ದೇವ್ರ ಹತ್ರ ಮಾಡಿಡ್ತದಂತ. ಏನು ಮಾಡಿಡ್ತಾವೆ ಅಂದರೆ ಪ್ರತಿದಂಡನೆ ಮಾಡು, ಅವರನ್ನು ಶಿಕ್ಷಿಸು,
ಅವರನ್ನು ಶಿಕ್ಷಿಸು ಅಂತೇಳಿ ಮರೆಯಿಡ್ತದೆ ಪ್ರಿಯರೇ. ಆದರೆ ಭೂಮಿ ಹತ್ರ ಸರ್ವ ಮಾನವರು ಅಥವಾ ನೀತಿವಂತರು ಯಾವ ರೀತಿ ಮಾಡ್ತಂದರೆ ಪ್ರತಿ ಮನುಷ್ಯ ತಪ್ಪು ಮಾಡಿದಾಗ ಅಂಥವ್ರು ಶಿಕ್ಷಿಸ್ಬೇಕಂತೇಳಿ ಮರೆಯಿಡ್ತದೆ ಪ್ರಿಯರೇ. ಆದರೆ ಯೇಸು ಕ್ರಿಸ್ತನ ರಕ್ತ ಯಾವ ರೀತಿ ಮರೆಯಿಡ್ತದೆ ಅಂದರೆ ಹೇಬೇಲನ ರಕ್ತಕ್ಕಿಂತ ಶ್ರೇಷ್ಠವಾದಂಥ ರಕ್ತ ಅಂತ. ಒಂದು ಸಾರಿ ನೋಡಿ ಇಬ್ರಿಯರ ಪತ್ರಿಕೆಯಲ್ಲಿ 12:24. ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾಗಿರುವ ಯೇಸುವಿನ ಬಳಿಗೂ ಹೇಬೇಲನ ರಕ್ತಕ್ಕಿಂತ ಹಿತಕರವಾಗಿ ಮಾಡುವ ಪ್ರೋಕ್ಷಣ ರಕ್ತದ ಬಳಿಗೂ ಬಂದಿದ್ದೀರಿ ಅಂತಿದ್ದಾರೆ. ಯಾರ ರಕ್ತಕ್ಕಿಂತ? ಹೇಬೇಲನ ರಕ್ತಕ್ಕಿಂತ ಶ್ರೇಷ್ಠವಾದಂಥ ರಕ್ತ, ನಿಷ್ಕಳಂಕವಾದಂಥ ರಕ್ತ, ಪರಿಶುದ್ಧವಾದಂಥ ರಕ್ತ, ಹಂತದ ರಕ್ತದ ಬಳಿಗೆ ಬಂದಿದ್ದೀರಿ ಅಂತ ಹೇಳ್ತಾರೆ. ಆ ರಕ್ತ ಕೂಡ ಏನಪ್ಪ ಅಂದರೆ ಮೊರೆ ಇಡ್ತದಂತೆ. ಯಾರ ರಕ್ತ? ಯೇಸು ಕ್ರಿಸ್ತನ ರಕ್ತ ಕೂಡ ಮಾತಾಡ್ತಾ ಇದ್ದಂತ ಪ್ರಿಯರೇ. ಏನಂತ ಮಾತಾಡ್ತದೆ? ಈ ಹೇಬೇಲನ ರಕ್ತ ಏನು ಮಾತಾಡ್ತದೆ ಅಂದರೆ ಇವರನ್ನು ಶಿಕ್ಷಿಸು, ಇವರಿಗೆ ಪ್ರತಿದಂಡನೆ ಮಾಡು, ಇವರಿಗೆ ನ್ಯಾಯ ತೀರಿಸು, ಇವರಿಗೆ ಶಿಕ್ಷೆ ವಿಧಿಸು ಅಂಥೇಳಿ ಹೇಬೇಲನ ರಕ್ತ ಮಾತಾಡ್ತದೆ. ಹೇಬೇಲನ ರಕ್ತಕ್ಕಿಂತ ಶ್ರೇಷ್ಠವಾದಂಥ ಯೇಸುವಿನ ರಕ್ತ ಮಾತಾಡ್ತದೆ ಅಂತ ನೋಡಿ. ಏನಂತ ಹೇಳ್ತಂದರೆ ಹೇಬೇಲನ ರಕ್ತಕ್ಕಿಂತ ಶ್ರೇಷ್ಠವಾಗಿರುವ ಮಾತಾಡುವ ಪ್ರೋಕ್ಷಣದ ರಕ್ತದ ಬಳಿಗೆ ಬಂದಂತಂದರೆ ಯೇಸು ಕ್ರಿಸ್ತನ ರಕ್ತ ಕೂಡ ಮೊರೆ ಇಡುತ್ತದಂತ. ಅಂದರೆ ಯೇಸು ಕ್ರಿಸ್ತನ ರಕ್ತದಲ್ಲಿ ಮೊರೆ ಇಡುವಾಗ ಅಂದರೆ ಯೇಸು ಕ್ರಿಸ್ತ ಏನಂತ ಮೊರೆ ಇಡ್ತದಾರ ನಾವು ಸರಿ ನೋಡಿ ವಚನಗಳು. ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 28ನೇ ವಚನ ಪ್ರಿಯರೇ. ಇದು ನನ್ನ ರಕ್ತ, ಇದು ಒಡಂಬಡಿಕೆಯ ರಕ್ತ, ಇದು ಪಾಪಗಳ ಕ್ಷಮೆಗಾಗಿ ಬಹು ಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ. ಇದು ನನ್ನ ರಕ್ತ, ಇದು ಹೇಬೇಲನ ರಕ್ತ ಅಲ್ಲ. ಹೇಬೇಲನ ರಕ್ತ ಅಂತ ಮಾತಾಡ್ತದ, ಶಿಕ್ಷಿಸಂತ ಮಾತಾಡ್ತದೆ. ಯೇಸು ಕ್ರಿಸ್ತನ ರಕ್ತ ಏನಂತದೆ ಇಲ್ಲಿ? ಇದು ನನ್ನ ರಕ್ತ, ಒಡಂಬಡಿಕೆಯ ರಕ್ತ, ಇದು ಬಹು ಜನಗಳ ಪಾಪಗಳ ಕ್ಷಮೆಗಾಗಿ ಬಹು ಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ, ಬಹು ಜನರ ಪಾಪಗಳನ್ನು ತೊಳೆಯುವಂಥ ರಕ್ತ, ಪ್ರತಿಯೊಂದು ತಪ್ಪುಗಳನ್ನು ಕ್ಷಮಿಸುವಂಥ ರಕ್ತ, ಪ್ರತಿಯೊಂದು ಪಾಪಗಳನ್ನು ಕ್ಷಮಿಸುವಂಥ ರಕ್ತ. ಹೇಬೇಲನ ರಕ್ತಕ್ಕಿಂತ ಶ್ರೇಷ್ಠವಾದಂಥ ರಕ್ತ ಅದು ಯೇಸುವಿನ ರಕ್ತ. ಏನಂತ ಮಾಡಿರ್ತಾರೆ? ಯೇಸುವಿನ ರಕ್ತ ನನ್ನ ರಕ್ತ ಅಂತಂದ್ರೆ ಪ್ರೇರೆ. ಅಂದರೆ ಯೇಸುವಿನ ರಕ್ತ ಇದು ಎಷ್ಟು ಮಹಾಪರಿಶುದ್ಧ ರಕ್ತ. ಅಂಥ ರಕ್ತ ಏನಂತಂದರೆ ನನ್ನ ರಕ್ತ, ಇದು ಬಹು ಜನರಿಗೋಸ್ಕರ ಸೂಸಲ್ಪಡುವಂಥ ರಕ್ತ, ಬಹು ಪಾಪ ಕ್ಷಮೆಗಳಿಗೋಸ್ಕರ ಕ್ಷಮಿಸುವಂಥ ರಕ್ತ, ಅದು ಯೇಸುವಿನ ರಕ್ತ. ರಕ್ತದಲ್ಲಿ ಮಹಾ ಶ್ರೇಷ್ಠಳುವಂಥ ರಕ್ತ ಯೇಸುವಿನ ರಕ್ತ. ಏನಂತಂದರೆ ಸರ್ವ ಮಾನವರನ್ನು ಕ್ಷಮಿಸು ಅಂತೇಳಿ ಬೇಡ್ತದೆ ಪ್ರಿಯರಾಗಬೇಕು. ಯಾಕಂದರೆ ಭೂಮಿ ತಕ್ಕಂಥ ಸರ್ವ ಮಾನವರು ದೇವರ ಮಕ್ಕಳಾಗಿರುವಾಗ ಭೂಮಿಯ ಸರ್ವ ಮಾನವ ಏನಾಗಿದೆ ಅಂದರೆ ದೇವರ ಮಕ್ಕಳನ್ನು ಕರೆಪಡೋದು. ಇವರೆಲ್ಲರೂ ದೇವರ ದೂರ ಹೋಗಿ ಅನೇಕ ಪಾಪಗಳನ್ನು ಮಾಡ್ತಿದ್ದಾಗ ಅವೆಲ್ಲರ ಪಾಪಗಳು ದೇವರು ಅಂದರೆ ಯೇಸುಗೆ ಕ್ಷಮಿಸಿದ್ದಿಲ್ಲ. ನಾವೆಲ್ಲರೂ ಒಂದು ಕಾಲದಲ್ಲಿ ಅಂಧಕಾರದಲ್ಲಿ, ಪಾಪದಲ್ಲಿ, ವ್ಯಾಮೋಹದಲ್ಲಿ, ಅಂಧಕಾರದಿಂದ ನಮ್ಮನ್ನು ಏನು ಮಾಡಿದ ತಂದೆ ದೇವರು ತನ್ನ ಪ್ರಿಯ ಕುಮಾರನಾದ ಯೇಸು ಕ್ರಿಸ್ತನ ರಾಜ್ಯದೊಳಗೆ ಏನು ಮಾಡಿದಾರಂತೆ? ಸೇರಿಸಿದಾರಂತೆ. ಅಂದರೆ ನಾವೆಲ್ಲರೂ ನೀತಿವಂತರಾಗಿದ್ದ ಒಂದು ಕಾಲದಲ್ಲೇ ಅಥವಾ ಪರಿಶುದ್ಧರಾಗಿದ್ದೇವೆ ಅಥವಾ ಪಾಪಿಗಳಾಗಿದ್ದೇವೆ ಅಂದರೆ ನಾವೆಲ್ಲರೂ ಅಂಧಕಾರದಲ್ಲಿ ಇದ್ದಂಥವ್ರೆ, ನಾವೆಲ್ಲರೂ ಪಾಪದಿದ್ದಂಥವ್ರೆ, ನಾವೆಲ್ಲರೂ ಪಾಪಿಗಳೇ, ಹೌದಲ್ರಿ? ಎಲ್ಲರೂ ಪಾಪಿಗಳಿರುವಾಗ ಯೇಸು ಕ್ರಿಸ್ತನು ನಮ್ಮ ಪಾಪಗಳೆಲ್ಲವನ್ನು ಕ್ಷಮಿಸಿದ್ದಾನೆ. ತಪ್ಪು ಮಾಡಿದ್ರು ಕೂಡ ನಮ್ಮ ತಪ್ಪುಗಳು ಏನು ಮಾಡಿದ್ದಾರೆ? ಯೇಸು ಪ್ರಭು ಕ್ಷಮಿಸಿದ್ದಾರೆ. ಆದರೆ ಹೇಬೇಲನ ರಕ್ತ ಏನಂತದ? ಶಿಕ್ಷಿಸು, ಇವ್ರಿಗೆ ಪ್ರತಿದಂಡನೆ ಮಾಡು ಅಂಥೇಳಿ ಮಾತಾಡ್ತದೆ ಪ್ರಿಯರಾದ ಮಕ್ಕಳೇ. ಯಾಕಂದರೆ ಈ ಭೂಮಿ ಅಂತ ಯೇಸು ಕ್ರಿಸ್ತನ ರಕ್ತ ಅಂತ ಶ್ರೇಷ್ಠವಾದಂಥ ರಕ್ತ ಈ ಭೂಮಿಯಲ್ಲಿ ಯಾರ ರಕ್ತ ಕೂಡ ಇಲ್ಲ. ಯೇಸು ಕ್ರಿಸ್ತನ ರಕ್ತ ಮಹಾಪರಿಶುದ್ಧವುಳ್ಳಂಥದ್ದು, ಮಹಾಶ್ರೇಷ್ಠವುಳ್ಳಂಥ ರಕ್ತ, ಸರ್ವ ಮಾನವರ ಪಾಪವನ್ನು ತೊಳೆಯುವಂಥ ರಕ್ತ, ಸರ್ವ ಮಾನವರನ್ನು ಪ್ರೀತಿಸುವಂಥ ರಕ್ತ, ಸರ್ವ ಮಾನವರ ತಪ್ಪುಗಳನ್ನು ಮರೆ ಮಾಡುವಂಥ ರಕ್ತ. ಅವರು ಏನೇ ತಪ್ಪು ಮಾಡಿದ್ರು ಯೇಸು ಪ್ರಭು ಎರಡು ಕೈ ಚಾಚಿ ಕರೆಯುವಂಥ ರಕ್ತ ಅದು ಯೇಸುವಿನ ರಕ್ತ, ಶ್ರೇಷ್ಠವಾದಂಥ ರಕ್ತ, ಹೌದಲ್ರಿ? ಒಂದ್ಸಾರಿ ನೋಡಿ ಯೇಸು ಪ್ರಭು ಎಂಥ ಮನಸ್ಸದ ಆತನ ರಕ್ತ ಯಾರು ಕ್ಷಮಿಸ್ತಾರೆ ಅಂದರೆ ಯೋಹಾನನ ಬರೆದ ಸುವಾರ್ತೆಯಲ್ಲಿ 8ನೇ ಅಧ್ಯಾಯ 10ನೇ ವಚನ ಸಾರಿ ನಾವು ಆಲೋಚನೆ ಮಾಡುವಾಗ ಪಾಪದಲ್ಲಿ ಸಿಕ್ಕಿಕೊಂಡಿರ್ತಕ್ಕಂಥ ಒಬ್ಬ ಸ್ತ್ರೀ, ವ್ಯಭಿಚಾರ ಮಾಡುವಂಥ ಒಬ್ಬ ಸ್ತ್ರೀ, ವ್ಯಭಿಚಾರ ಮಾಡುವ ಸಮಯದಲ್ಲಿ
ಅವರ ಸ್ವಂತ ಜನರಾಗಿದ್ದ ಯಹೂದ್ಯರ ಕೈಯಲ್ಲಿ, ಜನಾಂಗದವರ ಕೈಯಲ್ಲಿ ಸಿಕ್ಕಿಕೊಂಡಾಗ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ಧರ್ಮಶಾಸ್ತ್ರದ ನೇಮದ ಪ್ರಕಾರ ಏನು ಮಾಡಬೇಕು, ಕಲ್ಲುಗಳಿಂದ ಹೊಡೆದು ಕೊಂದಾಗಬೇಕು. ಆದರೂ ಅಲ್ಲಿರ್ತಕ್ಕಂಥ ಜನರು ಅಂಥ ಸ್ತ್ರೀಯನ್ನು, ಅಂದರೆ ಪಾಪದಲ್ಲಿ ಸಿಕ್ಕಿಕೊಂಡಿರ್ತಕ್ಕಂಥ ಸ್ತ್ರೀಯನ್ನು ಏಸು ಕ್ರಿಸ್ತರದ ತೆಗೆದುಕೊಂಡು ಬರ್ತಿದ್ದಾರೆ. ಅಂದರೆ ಈತನು ಯಾವ ರೀತಿಗೆ ನ್ಯಾಯ ತೀರಿಸ್ತಾನ, ಈತನು ಯಾವ ರೀತಿಗೆ ಆ ಹೆಣ್ಮಗಳಿಗೆ ನ್ಯಾಯ ಒದಗಿಸ್ತಾನೆ ಅಂತೇಳಿ ಆಲೋಚನೆ ಮಾಡಿ ಅಲ್ಲಿ ತಗೊಂಡ್ಬರ್ತಾರೆ. ಪ್ರಿಯ ಸಿಗ್ತಾರೆ. ಇನ್ನು ನೋಡಿ ಸರ್, ನೋಡಿ ಓದ್ರಿ. ಏಸು ನೆಟ್ಟಿಗೆ ಕೂತುಕೊಂಡು ಆ ಸ್ತ್ರೀಯನ್ನೇ ಹೊರತು ಯಾರನ್ನು ನೋಡದೆ ಆಕೆಗೆ, ಅಮ್ಮ, ನಿನ್ನ ಮೇಲೆ ತಪ್ಪು ಹೊರಿಸುವವರು ಎಲ್ಲಿದ್ದಾರೆ? ನಿನಗೆ ಯಾರು ಶಿಕ್ಷೆಯನ್ನು ವಿಧಿಸಲಿಲ್ಲವೋ ಅಂದನು. ಯಾರು ವಿಧಿಸಲಿಲ್ಲ ಸ್ವಾಮಿ ಅಂದಳು. ಏಸು ಆಕೆಗೆ, ನಾನು ನಿನಗೆ ಶಿಕ್ಷೆ ವಿಧಿಸುವುದಿಲ್ಲ, ಹೋಗು, ಇನ್ನು ಮೇಲೆ ಪಾಪ ಮಾಡಬೇಡ. ಯಾರು ಹೇಳುವಂಥ ಮಾತು? ಈ ಸಮಾಜ ಏನು ಮಾಡ್ತದೆ? ನಾವೆಲ್ಲರೂ ತಪ್ಪು ಮಾಡಿದಾಗ ಸಮಾಜ ಏನು ಮಾಡ್ತದೆ? ಶಿಕ್ಷಿಸು, ಈಗ ಕಲ್ಲು ತಗೊಂಡು ಕೊಲ್ಲಬೇಕು. ಯಾಕಂದರೆ ಮೋಶೆ ಧರ್ಮಶಾಸ್ತ್ರದ ಪ್ರಕಾರ ಒಂದು ವ್ಯಭಿಚಾರ ಸಿಕ್ಕಿರ್ತಕ್ಕಂಥ ಸ್ತ್ರೀಯನ್ನು ಕಲ್ಲುಗಳಿಂದ ಹೊಡೆದು ಸಾಯಿಸಬೇಕು. ಹೌದಲ್ಲ? ಈ ಸಮಾಜ ಮಾಡುವಂಥ ಅಷ್ಟೇ ಅಲ್ಲ. ಒಂದು ವೇಳೆ ನಮ್ಮ ಕುಟುಂಬದ ಯಾರಾದರೂ ಒಬ್ಬರು ಅತ್ಯಾಚಾರ ಮಾಡಿದ್ರು ಅಂದ್ರೆ ನಾವೇನು ಮಾಡ್ತೇವೆ? ಇವ್ರು ಶಿಕ್ಷೆ ಆಗಬೇಕು, ಗಲ್ಲು ಶಿಕ್ಷೆ ಆಗಬೇಕು, ಇವನಿಗೆ ಕಾನೂನು ಪ್ರಕಾರ ಏನಾಗಬೇಕು, ಶಿಕ್ಷೆ ಆಗಬೇಕಂತ ನಾವು ಮೊರೆ ಹೋಗ್ತಾಯಿಲ್ಲ. ಆದರೆ ಯೇಸು ಪ್ರಭು ಯಾವ ರೀತಿ ಮಾಡಿರ್ತದಂದರೆ, ನಿನ್ನನ್ನು ಶಿಕ್ಷಿಸ್ಬೇಕಂತ ಬಂದಿದಂಥ ಜನ ಎತ್ತೋಗಿದ್ದಾರ, ಯಾರು ಶಿಕ್ಷಿಸಲಿಲ್ಲ ಅಂತ ಕೇಳಿದಾಗ, ಯಾರೂ ಇಲ್ಲ ಸ್ವಾಮಿ, ನಿಂಗೆ ಯಾರು ಶಿಕ್ಷಿಸಲಿಲ್ಲ ಅಂದಾಗ ಯೇಸು ಪ್ರಭು ಅಂತ ಮಾತು, ನಾನು ಕೂಡ ಏನು ಮಾಡಿದ, ಶಿಕ್ಷಿಸಲ್ಲ, ಹೋಗು, ಇನ್ನು ಮುಂದೆ ಪಾಪ ಮಾಡಬೇಡ ಅಂತಾರೆ. ಅಂದರೆ ಯೇಸುವಿನ ರಕ್ತ, ಯೇಸುವಿನ ಮನಸ್ಸು, ಯೇಸುವಿನ ಪ್ರೀತಿ ಎಂಥ ಶ್ರೇಷ್ಠದ ಪ್ರಿಯರೇ. ಈ ಭೂಮಿ ಇರ್ತಕ್ಕಂಥ ಯಾವ ಮಾನವನಲ್ಲಿ ಇರಲಾರ್ದಂಥ ಪ್ರೀತಿ ಯಾರ ಹತ್ರ ಇದೆ ಪ್ರಿಯರದು? ಯೇಸು ಕ್ರಿಸ್ತನ ಹತ್ರ ಪ್ರಿಯರೇ. ಯಾಕಂದರೆ ಯೇಸು ಕ್ರಿಸ್ತನು ಭೂಮಿ ಇರ್ತಕ್ಕಂಥ ಸರ್ವ ಮಾನವರನ್ನು, ಇದು ಯೇಸು ಕ್ರಿಸ್ತನ ಒಂದು ಬೋಧನೆ ಅಂತಕ್ಕಂಥ ಇದೆ ನೋಡಿ, ಒಂದು ಕ್ರೈಸ್ತರಿಗೆ ಮಾತ್ರ ಸಂಬಂಧಪಟ್ಟದಂಥದ್ದಲ್ಲ, ಅಂದರೆ ಹೊರಗಡೆ ಇರ್ತಕ್ಕಂಥ ಜನರಿಗೆ, ಅಂದರೆ ಭೂಮಿ ಇರ್ತಕ್ಕಂಥ ಸರ್ವ ಮಾನವರಿಗೆ ಸಂಬಂಧಪಟ್ಟದ್ದು. ನಾವು ಅನ್ಕೋತಿದ್ದೇವೆ ಯೇಸು ಕ್ರಿಸ್ತನ ಒಂದು ಧರ್ಮಕ್ಕೆ ಸಂಬಂಧಪಟ್ಟಂಥ ಕ್ರಿಸ್ತರಿಗೆ ಮಾತ್ರ, ಕ್ರಿಶ್ಚಿಯನ್ ಜನರಿಗೆ ಮಾತ್ರ ಯೇಸು ಕ್ರಿಸ್ತನ ದೇವರು ಅನ್ಕೋತಿದ್ದು. ತಪ್ಪು ಪ್ರಿಯರೇ. ಭೂಮಿ ಹುಟ್ಟಿರ್ತಕ್ಕಂಥ ಸರ್ವ ಮಾನವರಿಗೆ ಯೇಸು ಕ್ರಿಸ್ತನಾಗಬೇಕು, ದೇವರಾಗಬೇಕು. ಆ ಯೇಸು ಕ್ರಿಸ್ತನ ಮೂಲಕ ನಮಗೇನದಂತೆ ಪಾಪ ಕ್ಷಮಾಪಣೆ ಇದೆ. ಯಾಕಂದರೆ ಯೇಸು ಪ್ರಭು ಒಂದು ವ್ಯಭಿಚಾರದಲ್ಲಿ ಸಿಕ್ಕಿಕೊಂಡಿರ್ತಕ್ಕಂಥ ಸ್ತ್ರೀಯನ್ನು ಏನಂತಂದರೆ, ಅಮ್ಮ, ನಿನಗೆ ಯಾರು ಶಿಕ್ಷಿಸಲಿಲ್ವಾ? ಹೌದು, ಶಿಕ್ಷಿಸಲಿಲ್ಲ, ನಾನು ಕೂಡ ನಿನ್ನ ಶಿಕ್ಷಿಸ್ತಾ ಇಲ್ಲ, ಆದರೆ ಇನ್ನು ಮುಂದೆ ನೀನು ಪಾಪ ಮಾಡಬೇಡ, ಪರಿಶುದ್ಧ ಬದುಕು, ನನಗೋಸ್ಕರ ಬದುಕು ಅಂತಿದ್ರು ಬೇರೆ. ಹಾಗಾಗಿ ನೋಡುವಾಗ ಭೂಮಿಯಲ್ಲಿ ಇರ್ತಕ್ಕಂಥ ಸರ್ವಮಾನವ ಯೇಸು ಪ್ರಭು ಯಾವ ರೀತಿ ಪ್ರೀತಿಸಿದ್ದಾರೆ ಅಂದರೆ, ಒಂದು ವ್ಯಭಿಚಾರದ ಇದ್ದಂಥ ಸ್ತ್ರೀಯನ್ನು ನೋಡಿ ಕ್ಷಮಿಸಿದ್ದಾರೆ. ಯಾಕಂದರೆ ಇನ್ನು ಮುಂದೆ ಪಾಪ ಮಾಡಬೇಡ. ಒಬ್ಬ ವ್ಯಭಿಚಾರದಲ್ಲಿ ಇದ್ದಂಥ ಪುರುಷನ ನೋಡಿ ಇನ್ನು ಹೇಳ್ತಾರೆ ಯೇಸು ಪ್ರಭು, ನೀನು ಇನ್ನು ಮುಂದೆ ವ್ಯಭಿಚಾರ ಮಾಡಬೇಡ, ಕ್ಷಮಿಸ್ತೇನೆ, ಪಾಪ ಕ್ಷಮಿಸ್ತೆ, ನನ್ನ ಕಡೆ ಬಾ. ಏನು ಕರಿತಾರೆ ಯೇಸು ಪ್ರಭು? ಇನ್ನು ಮುಂದೆ ಕದಿತೈತಿಲ್ಲ, ನೀನು ಕದಿಬೇಡ. ಇನ್ನು ಮುಂದೆ ಶರೆ ಕುಡಿತಲ್ಲ, ಇನ್ನು ಮುಂದೆ ಶರೆ ಕುಡಿಬೇಡ. ಇನ್ನು ವ್ಯಭಿಚಾರ ಮಾಡ್ತಿದ್ದಲ್ಲ, ವ್ಯಭಿಚಾರ ಮಾಡಬೇಡ, ಕದಿಬೇಡ, ಮೋಸ ಮಾಡಬೇಡ, ದರೋಡೆ ಮಾಡಬೇಡ, ಇನ್ನೊಬ್ಬರನ್ನು ದೋಚ್ಕೊಳ್ಬೇಡ, ಇನ್ನೊಬ್ಬರನ್ನು ಹಾಳು ಮಾಡಬೇಡ, ಇನ್ನೊಬ್ಬರನ್ನು ಆಶಿಸಬೇಡ. ಈ ರೀತಿಗೆ ಅನೇಕ ತಪ್ಪುಗಳು ಮಾಡ್ದ ಕೂಡ ಭೂಮಿ ಸರ್ವಮಾನ ಎಲ್ಲರೂ ತಪ್ಪು ಮಾಡ್ದ ಕೂಡ ಯೇಸು ಕ್ರಿಸ್ತ ಏನು ಮಾಡ್ತಿದ್ದಾರೆ ಅಂದರೆ, ಎಲ್ಲರನ್ನು ಪ್ರೀತಿಸಿ ಆತನ ಬಳಿ ಕರೀತಿದ್ದಾರೆ. ಪ್ರಿಯರೇ, ನಿಮ್ಮ ಪಾಪವನ್ನು ಬಿಟ್ಟುಕೊಟ್ಟು ನನ್ನ ಬಳಿಗೆ ಬನ್ನಿರಿ. ನಾನು ಕ್ಷಮಿಸುವಂಥ ಮನಸ್ಸು, ಹೇಬೆಲನ ರಕ್ತ ಶಿಕ್ಷಿಸುವಂಥ ರಕ್ತ, ಹೇಬೆಲನ ಮನಸ್ಸು ಶಿಕ್ಷಿಸುವಂಥ ಮನಸ್ಸು. ಅದಕ್ಕೆ ಹೇಬೆಲನ ರಕ್ತ ಏನು ಮಾಡಿದಂಥ, ದೇವತರ ಮರೆಯಿಟ್ಟದಂಥ ನನ್ನ ಅಣ್ಣನು ಕಾಯನನು ನನ್ನನ್ನು ಕೊಂದಾಕಿದ್ದನು ಪ್ರತಿ ದಂಡನೆ ಮಾಡು ಅಂತೇಳಿ ಅನೇಕರು ನೀತಿವಂತರು ನೋಡುವಾಗ ಎಲ್ಲರೂ ದೇವರ ಹತ್ರ ಮರೆಯಿಡ್ತಿದ್ದಾರೆ. ಅವ್ರಿಗೆ ಯಾವಾಗ ನೀವು ಪ್ರತಿದಂಡನೆ ಮಾಡ್ತಿ, ಅವ್ರಿಗೆ ಯಾವಾಗ ಶಿಕ್ಷಿತ ಮರೆಯಿಡ್ತದಂತ ಈ ಲೋಕದರ್ತಕ್ಕಂಥ ನೀತಿವಂತರು. ಆದರೆ ಯೇಸುವಿನ ರಕ್ತ, ನೀ ಏನೇ ತಪ್ಪು ಮಾಡಿರ್ಬೋದು, ಏನೇ ಪಾಪ ಮಾಡಿರ್ಬೋದು, ಏನೇ ತಪ್ಪುಗಳು ಮಾಡಿರ್ಬೋದು, ದೇವರಿಗೆ ವಿರೋಧವಾಗಿ, ಸತ್ಯವಾದ ಗ್ರಂಥಕ್ಕೆ ವಿರೋಧವಾಗಿ, ಈ ಲೋಕಕ್ಕೆ ವಿರೋಧವಾಗಿ ಏನೇ ಪಾಪ ಮಾಡಿರ್ಬೋದು, ಆದರೆ ಯೇಸು ಪ್ರಭು ನಿಮ್ಮನ್ನು ಕರೀತದ ಪ್ರಿಯ. ಯಾಕಂದರೆ ನಿಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು, ನಿಮ್ಮ ಪಾಪವನ್ನು ಒಪ್ಪಿಕೊಂಡು ನೀವು ಮನಸ್ಫೂರ್ತಿಯಾಗಿ ನಿಜಕ್ಕೂ ನಾನು ತಪ್ಪು ಮಾಡಿದ್ದೇನೆ, ನಾನು ಪಾಪ ಮಾಡಿದ್ದೇನೆ, ನಮ್ಮ ಪಾಪವನ್ನು ಕ್ಷಮಿಸು ಅಂತೇಳಿ ಯೇಸು ಕ್ರಿಸ್ತನ ಬಳಿ ಬಂದರೆ, ಯೇಸು ಕ್ರಿಸ್ತನ ರಕ್ತ ಏನಂತ ಶ್ರೇಷ್ಠವಾದಂಥ ರಕ್ತ, ನಿಮ್ಮನ್ನು ಕ್ಷಮಿಸುವಂಥ ರಕ್ತ, ಅದು ನಿಮ್ಮನ್ನು ಪ್ರೀತಿಸುವಂಥ ರಕ್ತ, ನಿಮ್ಮನ್ನು ಪಾಪದಿಂದ ಬಿಡಿಸುವಂಥ ರಕ್ತ, ನಿತ್ಯ ನರಕದಿಂದ ಬಿಡಿಸುವಂಥ ರಕ್ತ, ನಿತ್ಯ ಲೋಕಕ್ಕೆ ಸ್ವರ್ಗಕ್ಕೆ ಸೇರಿಸುವಂಥ ರಕ್ತ, ಅದು ಯೇಸುವಿನ ರಕ್ತ ಇದೆ ಪ್ರಿಯರೇ. ಯಾವ ರಕ್ತ ಪ್ರಿಯರೇ? ಯಾಕಂದರೆ ಆ ಸ್ತ್ರೀ ಪಾಪದ ಇದ್ದಾಗ, ಅತಿ ಪಾಪ ಮಾಡುವಾಗ ಏನು ಯೇಸು ಪ್ರಭು ಏನು ಶಿಕ್ಷೆ ಕೊಡ್ತಾ ಬಂದಾಗ ಯೇಸು ಪ್ರಭು ಏನಂದರೆ, ಸಿಂಪಲ್, ಅಮ್ಮ ಇನ್ನು ಮುಂದೆ ತಪ್ಪು ಮಾಡಬೇಡ, ಇಲ್ಲಿವರೆಗೆ ಮಾಡಿದಿಲ್ವಾ,
ಇವಾಗ ನೀನು ತಪ್ಪನ್ನು ಒಪ್ಪಿಕೊಂಡು ಅರ್ಥ ಮಾಡಿಕೊಂಡು ಆ ಪಾಪವನ್ನು ಮಾಡಬೇಡ, ನಾನು ಶಿಕ್ಷಿಸೋದಿಲ್ಲ ಅಂತಂದ್ರೆ ಪ್ರಿಯರೇ. ಅಂದರೆ ಯೇಸುವಿನ ಮನಸ್ಸು ಎಂಥದ್ದು ನೋಡಿ ಒಂದು ಸಾರಿ. ಯೇಸುವಿರ್ತಕ್ಕಂಥ ಮನಸ್ಸು ಎಂಥದ್ದು, ಯೇಸುವಿನ ಇರ್ತಕ್ಕಂಥ ದೇಹ ಹೊಡೆಯುವಂಥ ರಕ್ತ ಅಂಥ ಶ್ರೇಷ್ಠವಾದಂಥ ರಕ್ತ ನೋಡಿ. ಯಾಕಂದರೆ ಪ್ರತಿ ಮಾನವರ ತಪ್ಪುಗಳನ್ನು ಕ್ಷಮಿಸ್ತದೆ ಪ್ರಿಯರೇ. ಅಂಥ ಶ್ರೇಷ್ಠವಾದಂಥ ಮನುಷ್ಯನು ಮೊದಲನೇ ಶತಮಾನದಲ್ಲಿ ಈ ಲೋಕಕ್ಕೆ ಬಂದಿದ್ದಾರೆ. ಯಾರು ಅಂದರೆ ಯೇಸು ಕ್ರಿಸ್ತರು. ತನ್ನ ಮಗನಾಗಿದ್ದ ಯೇಸು ತಂದೆಯಾದ ದೇವರು ತನ್ನ ಮಗನನ್ನು ಈ ಲೋಕಕ್ಕೆ ಲೋಕ ರಕ್ಷಕನಾಗಿ ಕಳಿಸ್ಕೊಟ್ಟಾಗ ಸ್ವಂತ ಜನರಾದ ಏನು ಮಾಡಿದ್ದಾರೆ? ಕೊಂದು ಹಾಕಿದ್ದಾರೆ. ಯಾರು ಕೊಂದಾಕಿದ್ರು ಬೇರೆ? ಹೊರಗಡೆ ಜನ ಕೊಂದಾಕಿಲ್ಲ, ರೋಮ್ ಸಾಮ್ರಾಜ್ಯದಲ್ಲಿರ್ತಕ್ಕಂಥ ಸೈನಿಕರು ಕೊಂದಾಕಿಲ್ಲ, ಸ್ವಂತ ಜನಾಂಗದಾಗಿರ್ತಕ್ಕಂಥ ಇಸ್ರಾಯೇಲ್ ಜನಾಂಗದವರೇ ಯೆಹೂದ್ಯರ ಅದನ್ನು ಕೊಂದಾಕಿದ್ರು. ಹೌದಲ್ರಿ? ಯಾರು ಕೊಂದಿದ್ದಾರೆ? ರೋಮ್ ಸಾಮ್ರಾಜ್ಯದ ಸೈನಿಕರು ಕೊಂದಾರ. ಯೇಸು ಪ್ರಭು ಯಾರು ಕೊಂದಿದ್ದಾರೆ? ಸ್ವಂತ ಜನರು ಯೆಹೂದ್ಯರು ಅದನ್ನು ಕೊಲ್ಲಿದ್ದಾರೆ, ಅನ್ಯರ ಕೈಗೆ ಒಪ್ಪಿಸಿದ್ದಾರೆ. ದುಸರ ಕೈಗೆ ಒಪ್ಪಿಸಿದ್ದಾರೆ, ಅನೇಕ ನಿಂದೆಗಳನ್ನು ಹಾಕಿ ಅನ್ಯರ ಕೈ ಒಪ್ಪಿಸಿದಾಗ ಅನ್ಯರು ಆತಗೆ ಅದ್ಭುತವಾದಂಥ ರೀತಿಯಲ್ಲಿ ನೋಡ್ಬೇಕಾದ್ರೆ ವಿಚಿತ್ರವಾದ ಹಿಂಸೆ ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿದ್ದಾರೆ ಅಂದರೆ ಆತನ ಹತ್ರ ಯಾವ ಪಾಪ ಇರಲಿಲ್ಲ, ಯಾವ ತಪ್ಪು ಇಲ್ಲ. ಯಾಕಂದರೆ ಪಿಲಾತನ ಮುಂದೆ ನಿಂತಾಗ ಆತನ ಹತ್ರ ಯಾವ ದೋಷ ಕಾಣಿಸ್ತಂತ ಯೇಸು ಕ್ರಿಸ್ತನ ಹತ್ರ. ಅಂದರೆ ಸರ್ಕಾರದವರ ಮುಂದೆ ನಿಂತಾಗ ಯೇಸು ಕ್ರಿಸ್ತನ ಬಳಿಯಲ್ಲಿ ಯಾವ ಪಾಪ ಕಂಡಿಲ್ಲ ಅಂತ ಆ ಟೈಮಲ್ಲಿ. ಏನ್ರಿ ಪ್ರಿಯರೇ, ಏನಾದರೂ ಪಾಪ ಕಂಡಿದ್ದೇನು? ಅವನು ಎಲ್ಲ ವಿಷಯದಲ್ಲಿ ಪರಿಶೋಧನೆ ಮಾಡುವಾಗ ಯೇಸು ಕ್ರಿಸ್ತನಾಗ ಯಾವ ರೀತಿ ಸತ್ಪುರುಷನಾಗಿ, ನಿರ್ದೋಷಿಯಾಗಿ, ನೀತಿವಂತನಾಗಿ, ಯಾವ ಪಾಪವು ಯಾವ ಕಲ್ಮಾಶು ಇಲ್ಲದಾಗೆ ಯೇಸು ಪ್ರಭು ರೋಮ್ ಸಾಮ್ರಾಜ್ಯದ ಸರ್ಕಾರವನ್ನು ನಿಂತಾಗ ಯಾವ ಪಾಪ ಕಾಣಿಸಿಲ್ಲ ಅಂತಂದರೆ ಅಷ್ಟೊಂದು ಶ್ರೇಷ್ಠವುಳ್ಳಂಥ ಯೇಸು ಕ್ರಿಸ್ತನು ಪ್ರಿಯರೇ. ಅಂಥ ಶ್ರೇಷ್ಠವುಳ್ಳಂಥ ಯೇಸು ಪ್ರಭು ಏನು ಮಾಡಿದ್ದಾರೆ ಅಂದರೆ ಅನೇಕ ಚಿತ್ರಾಂಶ ಯಾವ ರೀತಿ ಅಂದರೆ ತಲೆಯ ಮೇಲೆ ಮುಳ್ಳಿನ ಕಿರೀಟ ಯಾರಿಕ್ಕಿದ್ದಾರೆ ಅಂದರೆ ರೋಮ್ ಸಾಮ್ರಾಜ್ಯ ಸರ್ಕಾರದ ತಲೆ ಮೇಲೆ ಮುಳ್ಳಿನ ಕಿರೀಟ ಇಟ್ಟು ಯಾವ ರೀತಿ ಮಾಡಿದ್ದಾರೆ ಅಂದರೆ ಜಜ್ಜಿ ಬೆತ್ತದಿಂದ ಹೊಡೆದಿದ್ದಾರೆ. ಆತನ ತಲೆಯಲ್ಲಿ ಮುಳ್ಳಿನ ಕಿರೀಟ ಇಟ್ಟು ಬೆತ್ತದ ಹೊಡೆದಾಗ ಆತನ ರಕ್ತವೆಲ್ಲ ಸುರಿತಾ ಇದ್ದದೆ. ಆತನ ಕೆನ್ನೆ ಮೇಲೆ ಹೊಡೆದು ನಿನ್ನನ್ನು ಹೊಡೆದವರು ಯಾರು ಪ್ರವಾದಿಸು ಅಂತೇಳಿ ಅವಮಾನ ಮಾಡಿದ್ದಾರೆ. ಆತನ ಮುಖದ ಮೇಲೆ ಏನು ಮಾಡಿದ್ದಾರೆ? ಉಗುಳಿದ್ದಾರೆ, ಅವಮಾನ ಮಾಡಿದ್ದಾರೆ. ಆತನ ಶರೀರ ಮೇಲೆ 39 ಕೊರಡಿಯ ಪೆಟ್ಟುಗಳು, ಆತನ ಕೈಯಲ್ಲಿ ಕಾಲಲ್ಲಿ ಮಳೆಗಳು, ಚಿತ್ರವಾಗಿ ಊಹಿಸಲಾರಂಥ ಮಹಾಭಯಂಕರವಾಗಿ ಚಿತ್ರಹಿಂಸೆಯನ್ನು ಮಾಡಿದ್ದಾರೆ. ಯಾರಿಗೆ? ಯೇಸು ಪ್ರಭು. ಅಂತ ಅಷ್ಟು ವಿಚಿತ್ರವಾಗಿ ಹಿಂಸೆ ಕೊಟ್ಟಿರ್ತಕ್ಕಂಥ ಯೇಸು ಪ್ರಭು ಅಷ್ಟೊಂದು ಕಷ್ಟ ಕೊಟ್ಟಾಗ, ಅಷ್ಟೊಂದು ರಕ್ತವೆಲ್ಲ ಸುರಿಸಿ ಮೈಯೆಲ್ಲ ಪೆಟ್ಟಾಕಿದಾಗ, ತಲೆ ಮೇಲೆ ಮುಳುಕಿಟ್ಟಿಟ್ಟಾಗ, ಅದನ್ನ ಗಡ್ಡ ಹಿಡಿದು ಅದನ್ನ ಕೆನ್ನೆ ಹೊಡೆದು ಉಗುಳಿ ನಿನ್ನ ಹೊಡೆದವ್ರು ಯಾರ್ದ ಪ್ರವಾದಿಸು ಅಂತೇಳಿ ಅವಮಾನ ಮಾಡಿದಾಗ ಯೇಸುವಿನ ರಕ್ತ, ಯೇಸುವಿನ ಮನಸ್ಸು ಏನಂತ ಕೂಗ್ತಾ ಇದೆ. ಒಂದೇಳೆ ಈ ಲೋಕದ ನಾವು ನಮ್ಮನ್ನು ಯಾರಾದರೂ ಒಂದು ಹೊಡೆದಾಗ ಅಥವಾ ಪೆಟ್ಟು ಹಾಕಿದಾಗ ಅಥವಾ ಕೆನ್ನೆ ಹೊಡೆದಾಗ ಅಥವಾ ಮುಖದ ಉಗುಳಿದಾಗ ನಾವು ಯಾವನಂತೇವ್ರಿ? ಏನು ಮಾತಾಡ್ತೇವ್ರಿಗೆ? ನಮಗೆ ಯಾವ ರೀತಿ ಪ್ರತಿದಂಡನೆ ಆಗಿದೋ, ನಮಗೆ ಯಾವ ರೀತಿಗೆ ಅನ್ಯಾಯ ಆಗಿದೋ ಅವ್ರಿಗೂ ಆಗಬೇಕಂತೇವಲ್ಲ. ಆದರೂ ಯೇಸುವಿನ ಪ್ರೀತಿ ಎಂಥ ಪ್ರೀತಿ ಅಂದರೆ ಶ್ರೇಷ್ಠವಾದಂಥ ಪ್ರೀತಿ. ಯೇಸುವಿನ ರಕ್ತ ಎಂಥದಂದರೆ ಶ್ರೇಷ್ಠವಾದಂಥ ರಕ್ತ. ಅಂಥ ಶ್ರೇಷ್ಠವಾದಂಥ ರಕ್ತ ಏನಂತದ ಒಂದ್ಸರಿ ಆ ರೀತಿ ಯೇಸು ಪ್ರಭುಗ ವಿಚಿತ್ರವಾಗಿ ಚಿತ್ರಿಸಿ ಕೊಟ್ಟವನು ಕೂಡ ಯೇಸು ಪ್ರಭುನ ಬಾಯಿಂದ ಬರುವಂಥ ಮಾತು ಎಂಥದ್ದು ಒಂದ್ಸರಿ ನೋಡಿ. ಮತ್ತೆ ಬರೋ ಸುವಾರ್ತೆ, ಲೂಕ ಬರೋ ಸುವಾರ್ತೆ 23ನೇ ಅಧ್ಯಾಯ 34ನೇ ವಚನ ಏನಂತೀರಿ ನೋಡಿ ಒಂದ್ಸಾರಿ. ಆಗ ಯೇಸು, ತಂದೆಯೇ ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತಾರೆಂಬುದು ಅರಿಯರು ಅಂದನು. ಆಮೇಲೆ ಆತನು ಬಟ್ಟೆಗಳನ್ನು ಪಾಲು ಮಾಡಿ ಚಿಟ್ಟು ಹಾಕಿದರು. ಇಲ್ಲಿ ಎಂಥ ಮನಸ್ಸು ಪ್ರಿಯರು ಒಂದ್ಸಾರಿ ಆಲೋಚನೆ ಮಾಡಿ. ಯೇಸು ಕ್ರಿಸ್ತನನ್ನು ಅನೇಕ ರೀತಿಯಲ್ಲಿ ಚಿತ್ರಹಿಂಸೆ ಕೊಟ್ಟಿದ್ದಾರೆ. ತಲೆ ಮೇಲೆ ಮುಳ್ಳು ಕಿರೀಟಿಟ್ಟು ಹೊಡೆದಿದ್ದಾರೆ, ಆತನ ಕೆನ್ನೆ ಮೇಲೆ ಹೊಡೆದಿದ್ದಾರೆ, ಆತನ ಗಡ್ಡ ಹಿಡಿದು ಕೆನ್ನೆ ಹೊಡೆದು ನೀವು ಹೊಡೆದವರು ಯಾರು ಪ್ರವಾದಿಸು ಅಂತ ಹೇಳಿದ್ದಾರೆ. ಆತನ ಮುಖದ ಮೇಲೆ ಉಗುಳಿದ್ದಾರೆ. ಆತನ ಶರೀರ ಮೇಲೆ 39 ಕೊರಡಿಯ ಪೆಟ್ಟುಗಳು ಬಿದ್ದಿದಾಗ, ಆತನ ಕೈಯಲ್ಲಿ ಕಾಲಲ್ಲಿ ಮಳೆ ಹೊಡೆದಾಗ, ಅನೇಕ ವಿಚಿತ್ರವಾಗಿ ಆ ಶಿಲುವೆ ಮೇಲೆ ಆತನನ್ನು ಅವಮಾನಿಸುವಾಗ, ನಿಂದಿಸುವಾಗ ಯೇಸು ಪ್ರಭು ಏನಂತ ಮಾತಾಡ್ತಿದ್ದಾರೆ ಪ್ರಿಯರೇ ಅಂದರೆ ಯೇಸುವಿನ ರಕ್ತ ಎಂಥ ಶ್ರೇಷ್ಠ ರಕ್ತ, ಯೇಸುವಿನ ಪ್ರೀತಿ ಎಂಥ ಶ್ರೇಷ್ಠವಾದಂಥ ಪ್ರೀತಿ, ದ್ವೇಷ ಇಲ್ಲದಂಥ ಪ್ರೀತಿ, ಸರ್ವಮಾನವನು ಪ್ರೀತಿಸುವಂಥ ಪ್ರೀತಿ, ವೈರಿಗಳನ್ನು ಪ್ರೀತಿಸುವಂಥ ಮನಸ್ಸು ಅದು ಯಾರಲ್ಲಿದೆ ಪ್ರಿಯರೇ? ಯೇಸು ಕ್ರಿಸ್ತನಲ್ಲಿದೆ. ಏನಂತದೆ ಯೇಸು ಪ್ರಭು ಏನಂತಾರೆ ಅಂದರೆ, ತಂದೆಯೇ ಅವರಿಗೆ ಕ್ಷಮಿಸು, ಅವ್ರು ಏನು ಮಾಡುತ್ತಾರೋ ಅರಿಯರು, ಅವ್ರಿಗೆ ತಿಳಿಯದೆ ಮಾಡ್ತಾ ಇದ್ದಾರೆ.
ಅವರು ಗ್ರಹಿಸದೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಗೊತ್ತಿಲ್ಲ ಅವ್ರು ಏನು ಮಾಡ್ತಾ ಇದ್ದಾರೋ ಅಂತಕ್ಕಂಥದ್ದು ಆ ವಿಷಯ ಅವ್ರಿಗೆ ಗೊತ್ತಿಲ್ಲ. ಅವರು ಮಾಡುವಂಥ ತಪ್ಪುಗಳು, ಅವರು ಮಾಡುವಂಥ ಪಾಪಗಳು ಏನು ಮಾಡ್ಬೇಕು, ಇವಾಗ ಕ್ಷಮಿಸುವಂತಿದ್ದಾರೆ ಪ್ರಿಯರೇ. ನಾವೇನಂತ ಪ್ರಿಯರೇ, ನಾವು ಶಿಕ್ಷಿಸಂತೇವಲ್ಲ. ಆದರೆ ಯೇಸು ಪ್ರಭು ಅಂತಿದ್ದಾರಂತೆ, ತಂದೆ ಇವ್ರು ಏನು ಮಾಡ್ತಾರೋ ಅರಿಯರು, ಇವ್ರಿಗೆ ಗೊತ್ತಿಲ್ಲ, ತಿಳಿಯದೆ ಮಾಡ್ತಾ ಇದ್ದಾರಾ ಅಂಥೇಳಿ ಅಂಥ ಅಷ್ಟೊಂದು ಅದನ್ನು ಶರೀರವೆಲ್ಲ ಚೂರು ಮಾಡೋಂಥ ಸೈನಿಕರ ಮೇಲೆ ಯೇಸು ಪ್ರಭು ಏನಂತ ಮರೆಯಿಡ್ತಾ ಇದ್ದಾರೆ, ಕ್ಷಮಿಸುವಂತ ಕೂಗ್ತಿದ್ದಾರೆ. ಅಂಥ ಶಿಲೆ ಮೇಲೆ ನೇತಾಡ್ತಾ ಇದ್ದಾರೆ. ಎರಡೇ ಮಳಿಮಳ, ಈಚೆ ಕೈಯಲ್ಲೊಂದು ಮಳೆ, ಈಚೆ ಕಾಲಲ್ಲಿ ಮಳೆಗಳು ಹೊಡೆದಾಗ ಆ ಶಿಲೆ ಮೇಲೆ ನೇತಾಡ್ತಾ ಇದ್ರು, ರಕ್ತವೆಲ್ಲ ಸುರಿತಾ ಇದ್ರು. ಅದು ಏನಂತ ಮಾಡ್ತಾರೆ, ತಂದೆ ಇವರು ಏನು ಮಾಡ್ತಿದ್ರು ಅರಿಯರು, ಇವರನ್ನು ಕ್ಷಮಿಸುವಂತಿದ್ದಾರೆ. ಅಂಥ ಮನಸ್ತತ್ವ ನಮ್ಮ ಹತ್ರ ಬರಬೇಕಾಗಿದೆ ಪ್ರಿಯರೇ. ಆ ರೀತಿಗೆ ನಾವು ಕ್ರಿಸ್ತನನ್ನು ಸ್ವೀಕಾರ ಮಾಡ್ಕೊಂಡಿದ್ದೇವೆ. ಇಲ್ಲಿ ಕೂತಿದ್ದೇವೆ ಅಂದರೆ ಯೇಸು ಕ್ರಿಸ್ತನ ಸ್ವಂತ ರಕ್ಷಕನ ಅಂಗೀಕಾರ ಮಾಡ್ಕೊಂಡಿದ್ದೇವೆ ಅಂತ ಮಾಡ್ಕೊಂಡಿಲ್ರಿ. ಯೇಸು ಪ್ರಭು ನಮಗೆ ಜೀವಿತಕ್ಕೆ ಸರ್ವಾಧಿಕಾರಿ. ಯೇಸು ಕ್ರಿಸ್ತನ ಮೂಲಕ ರಕ್ಷಣೆ ಇದೆ. ಯೇಸು ಕ್ರಿಸ್ತನ ದೇವರು. ಆತ ನಮಗೋಸ್ಕರ ಸತ್ತು ಹೊಣಲ್ಪಟ್ಟು ತಿರುಗಿ 3 ದಿನದಲ್ಲಿ ಪುನರುತ್ಥಾನವಾಗಿದ್ದಾನೆ ಅಂತ ನಂಬಿ ಯೇಸು ನಾವು ಸ್ವಂತ ರಕ್ಷಣೆ ಸ್ವೀಕಾರ ಮಾಡ್ಕೊಂಡಿಲ್ಲರಿ. ಸ್ವೀಕಾರ ಮಾಡಿಕೊಂಡಾಗ ಆ ಯೇಸು ಕ್ರಿಸ್ತ ಇರ್ತಕ್ಕಂಥ ತತ್ವಗಳು, ಯೇಸು ಕ್ರಿಸ್ತ ಇರ್ತಕ್ಕಂಥ ಮನೋಭಾವನೆಗಳು, ಯೇಸು ಕ್ರಿಸ್ತನ ಮನಸ್ಸು ನಮ್ಮಲ್ಲಿ ಬರಬೇಕು ಪ್ರಿಯರೇ. ಏನ್ರಿ, ಯೇಸು ಕ್ರಿಸ್ತ ಇರ್ತಕ್ಕಂಥ ಮನಸ್ಸು ನಮ್ಮಲ್ಲಿ ಕೂಡ ಬರಬೇಕಾಗಿದೆ. ಯಾಕಂದರೆ ಯೇಸು ಪ್ರಭು ಅಷ್ಟೊಂದು ಚಿತ್ರವಾದಂಥ ಹಿಂಸೆ ಕೊಟ್ಟರು ಕೂಡ ತಂದೆ ಅವ್ರು ಏನು ಮಾಡ್ತಾರೋ ಅವರು ಅರಿಯರು, ಅವರನ್ನು ಕ್ಷಮಿಸುವಂತಿದ್ದಾರೆ ಪ್ರಿಯರೇ. ಅಂದರೆ ಅಷ್ಟು ಪ್ರೀತಿ ಉಳ್ಳುವಂಥ ಮನಸ್ಸು ಯೇಸುವಿನ ಮನಸ್ಸು ಪ್ರಿಯರಾದ ದೇವ್ರ ಮಕ್ಕಳೇ. ಅದೇ ರೀತಿ ಇನ್ನೊಂದು ವಚನ ನೋಡುವಾಗ ಅಪೊಸ್ತಲ ಕೃತ್ಯಗಳಲ್ಲಿ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಬಂದು ಅನೇಕ ಹಿಂಸೆಯನ್ನು ಹೊಂದಿ ಹೂಣಲ್ಪಟ್ಟು ಸಮಾಧಿ ಮಾಡಲ್ಪಟ್ಟು ತಿರುಗಿ 3 ದಿನದಲ್ಲಿ ಪುನರುತ್ಥಾನವಾಗಿ ಪರಲೋಕಕ್ಕೆ ಹೋದ ನಂತರ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ತನ್ನ ಜೀವಿತಕ್ಕೆ ಸರ್ವಾಧಿಕಾರಿ ಅಂತೇಳಿ ಮಾಡಿಕೊಂಡಿರ್ತಕ್ಕಂಥ ಸ್ತೆಫೇನನು ಏನು ಮಾಡಿದನು ಪ್ರಿಯರೇ, ಯೇಸು ಕ್ರಿಸ್ತನ ಅಂಗೀಕಾರ ಮಾಡಿಕೊಂಡು ಕ್ರಿಸ್ತನ ಕುರಿತು ಕ್ರಿಸ್ತನ ಆತನಿಗೆ ಆಜ್ಞೆ ಕೊಟ್ಟಿದ್ದ ಪ್ರಕಾರ ಆತನು ಸರ್ವ ಮಾನವರಿಗೆ ಸುವಾರ್ತೆ ಮಾಡೋ ಸಮಯದಲ್ಲಿ, ಯಾಕಂದ್ರೆ ಯೇಸು ಪ್ರಭು ಏನು ಆಜ್ಞೆ ಕೊಟ್ಟಿದ್ದಾರೆ, ನೀವು ಲೋಕದ ಕಟ್ಟ ಕಡೆಗೆ ಹೋಗಿ ಜಗತ್ತಿಗೆ ಏನು ಮಾಡಬೇಕು, ಸುವಾರ್ತೆ ಮಾಡಬೇಕು. ನಂಬುವವನು ರಕ್ಷಣೆ ಹೊಂದುತ್ತಾನೆ, ನಂಬದೆ ಹೋಗುವಂಥವನು ದಂಡನೆಗೆ ಗುರಿಯಾಗ್ತಾನೆ ಅಂತ ಹೇಳಿದ್ದಾರೆ. ಆದರೆ ಈ ರೀತಿಗೆ ಯಹೂದ್ಯರ ಮಧ್ಯದಲ್ಲಿ ತನ್ನ ಸ್ವಂತ ಜನರಾಗಿರ್ತಕ್ಕಂಥ ಯಹೂದ್ಯರ ಮಧ್ಯದಲ್ಲಿ ಈತನು ಸುವಾರ್ತೆ ಮಾಡುವಾಗ ಸ್ವಂತ ಜನರೇ ಆತನನ್ನು ಏನು ಮಾಡಿದ್ದಾರೆ ಪ್ರಿಯರೇ. ಒಂದ್ಸಾರಿ ನೋಡಿ ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯ 60ನೇ ವಚನ. ಯೇಸು ಸ್ವಾಮಿಯೇ ನನ್ನ ಆತ್ಮವನ್ನು ಸೇರಿಸಿಕೋ ಎಂದು ಪ್ರಾರ್ಥಿಸಿ ಮೊಳಕಾಲೂರಿ, ಕರ್ತನೆ ಈ ಪಾಪವನ್ನು ಅವರ ಮೇಲೆ ಹೊರಿಸಬೇಡವೆಂದು ಕೂಗಿದರು. ಯಾಕೆ ಕೂಗ್ತದಾನೆ? ಮಹಾಶಬ್ದದಿಂದ, ಒಂದೊಂದು ಕಲ್ಲುಗಳಿಂದ. ಯಾಕಂದರೆ ಯಹೂದ್ಯರ ಮಧ್ಯದಲ್ಲಿ ಒಂದು ಧರ್ಮಶಾಸ್ತ್ರ ಪ್ರಕಾರ, ಮೋಶ ಧರ್ಮ ಕೊಟ್ಟ ಆಜ್ಞೆ ಪ್ರಕಾರ ದೇವರನ್ನು ದೂಷಿಸಿದಾಗ ಅಥವಾ ದೇವರ ನಾಮವನ್ನು ಅವ್ಯಕಾರಕ್ಕೆ ಎತ್ತಿದಾಗ ಅವರನ್ನು ಕೂಡ ಏನು ಮಾಡಬೇಕು, ಕಲ್ಲೆಸೆದು ಕೊಂದು ಹಾಕಬೇಕು. ಆದರೆ ನಿರ್ದೋಷಿ ಆಗಿರ್ತಕ್ಕಂಥ ಸ್ತೆಫೇನನ ಮೇಲೆ ಅಲ್ಲಿರ್ತಕ್ಕಂಥ ಯಹೂದ್ಯರು ಕಲ್ಲೆಸೆದಿದ್ದಾರೆ. ಯಾವ ರೀತಿ ಅಂದರೆ ಈತನು ದೇವರಿಗೆ ವಿರೋಧವಾಗಿ, ಅಂದರೆ ನಮಗೆ ಇರ್ತಕ್ಕಂಥ ದೇವರು ಒಬ್ಬನೇ, ಆದರೆ ಇನ್ನು ಯಾವ ಬೇರೆ ಯೇಸುವನ್ನು ಕುರಿತು ನಮಗೆ ಪ್ರಕಟಿಸ್ತಾ ಇದ್ದಾನ. ನಮ್ಮನ್ನು ದೇವರು ಒಬ್ಬರೇ, ಆತನೇ ಯೆಹೋವ, ಆತ ತಪ್ಪ ಬೇರೆ ದೇವರಿಲ್ಲ. ಆದರೆ ಈ ಸ್ತೆಫೇನ ಮಾಡ್ತದನ ದೇವರ ಮಗನಂತಿದ್ದಾನೆ, ದೇವರ ಕುಮಾರನಂತಿದ್ದಾನೆ, ಈತ ಬಗ್ಗೆ ರಕ್ಷಣೆದಂತಿದ್ದಾನೆ ಅಂತ ಆ ಯೇಸು ಕ್ರಿಸ್ತನಿಗೆ ಕೊಂದಾಕಿದ್ದೀರಂತಿದ್ದಾನೆ ಅಂಥೇಳಿ ಆತ ಮೇಲೆ ಏನು ಮಾಡಿದಾರೆ, ಹೊಟ್ಟೆ ಕಿಚ್ಚು ದ್ವೇಷವನ್ನು ಕಟ್ಟಿಕೊಂಡು ಕಲ್ಲೆಸೋದು ಕೊಂತ ಇದ್ದಾರೆ ಪ್ರೇಯರ್. ಯಾರಿಗೆ ಅರ್ಥ ಆಗತ್ತ ಪ್ರೇಯರ್? ಆಡೋಂಥ ಮಾತು ಅರ್ಥ ಆಗತ್ತದ್ರಿ. ಕೊಂದಾಗ ಏನು ಮಾತಾಡ್ತಾ ಇದ್ದಾನಂತ, ಅಷ್ಟೊಂದು ಕಲ್ಲಿಂದ ಹೊಡ್ತಾ ಇದ್ರು. ಆತನ ಮೈಯೆಲ್ಲ ರಕ್ತ ಸುರಿತಾ ಇದ್ದದೆ. ಸುರಿದ್ರು ಕೂಡ ಏನಾಗ್ತದನಂದರೆ, ಸ್ವಾಮಿಯೇ, ಯೇಸು ಸ್ವಾಮಿಯೇ ನನ್ನ ಆತ್ಮವನ್ನು ಸೇರಿಸಿಕೋ ಎಂದು ಪ್ರಾರ್ಥಿಸಿ ಮೊಳಕಾಲೂರಿ, ಕರ್ತನೆ ಈ ಪಾಪವನ್ನು ಅವರ ಮೇಲೆ ಹೊರಿಸಬೇಡವೆಂದು ಮಹಾಶಬ್ದದಿಂದ ಕೂಗಿದನು. ಅಂದರೆ ಭೂಮಿ ಇರ್ತಕ್ಕಂಥ ಹೇಬೇಲನ ಮೊದಲುಗೊಂಡು ಜಕ್ಕರಿನ ಮಗನಾಗ ಬರಕಿನ ಮಗನ ತಕ್ಕ ಎಲ್ಲ ನೀತಿವಂತರು ಏನು ಮಾಡಿದ್ದಾರೆ, ಶಿಕ್ಷಿಸುವಂತೆ ಮಾಡಿಟ್ಟಿದ್ದಾರೆ. ಎಲ್ಲಿವರೆಗೆ ಅಂದರೆ ಮೊದಲನೇ ಮಾನವ ಮನುಷ್ಯ ಯಾರು, ಹೇಬೇಲನಗೊಂಡು ಯೇಸು ಕ್ರಿಸ್ತನ ಕಾಲದಾಗ ನೀತಿವಂತರ ಅನೇಕ ಪ್ರಾಣ ತೆಗೆದಾರೆ ಪ್ರಿಯರೇ. ಹೇಬೇಲನಾಗಿರ್ಬೋದು, ಅನೇಕ ಪ್ರವಾದಿಗಳನ್ನಾಗಿರ್ಬೋದು, ಅನೇಕ ರೀತಿಯಲ್ಲಿ ಚಿತ್ರಹಿಂಸೆ ಕೊಟ್ಟು ಕೊಂದಾಕಿದ್ದಾರೆ ಯಹೂದ್ಯರು. ಆ ಎಲ್ಲರೂ ಏನಂತ ಮರೆಟ್ಟಿದ್ದಾರೆ, ಅವ್ರ ರಕ್ತ ಏನಂತ ಮರೆಟ್ಟು ಅಂದರೆ ಇವರೆಲ್ಲರೂ ಶಿಕ್ಷಿಸುವಂತೆ ಮರೆಟ್ಟಿದೆ.
ಆದರೆ ಯೇಸುವಿನ ರಕ್ತ ಏನು ಮಾಡಿಟ್ಟಿದೆ? ಇವರನ್ನು ಕ್ಷಮಿಸುವಂತಿದೆ. ಯೇಸು ಕ್ರಿಸ್ತನ ಆದ ನಂತರ, ಯೇಸು ಕ್ರಿಸ್ತನ ನಂಬಿದ ಮೇಲೆ, ಯೇಸು ಸ್ವಂತ ಸ್ವೀಕಾರ ಮಾಡ್ಕೊಂಡು ಸುವಾರ್ತೆ ಟೈಮ್ದಲ್ಲಿ ಈತನು ಕೂಡ ಹೊಡೆದಾಗ ಈತನಲ್ಲಿ ಕ್ರಿಸ್ತನಲ್ಲಿದ್ದಂಥ ಮನಸ್ಸು ಯಾರ ಹತ್ರ ಬಂದಿದೆ ಪ್ರಿಯರೇ? ಸ್ಟೇಫನ್ ಹತ್ರ ಬಂದಿದೆ ಪ್ರಿಯರೇ. ಅಂದರೆ ಅಂಥ ಮನಸ್ಸು ನಮ್ಮ ಹತ್ರನೂ ಕೂಡ ಬರಬೇಕಾಗಿದೆ. ಅಂದರೆ ಕ್ರಿಸ್ತನ ದರ್ಶಿಕೊಂಡಿರ್ತಕ್ಕಂಥ ನಾವುಗಳು, ಕ್ರಿಸ್ತನ ನಂಬಿರ್ತಕ್ಕಂಥ ನಾವುಗಳು, ಪ್ರತಿದಿನ ಪ್ರಾರ್ಥನೆ ಮಾಡುವಂಥ ನಾವುಗಳು, ಪ್ರತಿದಿನ ಬೈಬಲ್ ಓದುವಂಥ ನಾವುಗಳು, ಪ್ರತಿ ವಾರ ಚರ್ಚೆ ಹೋದಂಥ ನಾವುಗಳು, ನಮ್ಮ ಮನಸ್ಸುಗಳು ಬದಲಾವಣೆ ಆಗ್ತಾ ಇದೆಯಾ? ನಿಜಕ್ಕೂ ಯೇಸು ಕ್ರಿಸ್ತನಲ್ಲಿರ್ತಕ್ಕಂಥ ಮನಸ್ತತ್ವ ನಮ್ಮ ಹತ್ರ ಏನಾದರೂ ಇದೆಯಾ? ಸ್ಟೇಫನಲ್ಲಿರ್ತಕ್ಕಂಥ ಮನಸ್ಸು ಏನಾದರೂ ನಮ್ಮ ಹತ್ರ ಇದೆಯಾ ಅಂಥೇಳಿ ಈ ದಿನ, ಈ ರಾತ್ರಿಯಲ್ಲಿ ನಮ್ಮನ್ನು ನಾವು ಒಂದು ಸಾರಿ ಆಲೋಚನೆ ಮಾಡಿಕೊಡ್ರಿ. ನಿಜಕ್ಕೂ ಅವರಂಥ ಮನಸ್ಸು ನಾವೇ ಯೇಸು ಕ್ರಿಸ್ತನ ನಂಬಿದ್ದೇವಲ್ಲ, ಆ ಸ್ಟೇಫನ್ ಏನು ಮಾಡಿದ್ದಾನ? ಯೇಸು ಕ್ರಿಸ್ತನ ನಂಬಿಕೊಂಡಿದ್ದಾನಲ್ಲ, ಅದ್ರ ಕಲ್ತ ಹೊಡ್ತಾ ಇದ್ದನ್ನು ಕೂಡ ಏನು ಮಾಡ್ತಾ ಇದ್ದಾನೆ ಪ್ರಿಯರೇ? ಕ್ಷಮಿಸ್ತಾ ಇದ್ದಾನೆ. ತಂದೆಯವರು ಏನು ಮಾಡ್ತಾರೆ? ಅರಿಯರು ಅವರು ಬಿ ಸೇಮ್ ಯಾವ ರೀತಿ ಬಂದಂದರೆ ಯೇಸು ಕ್ರಿಸ್ತಕ್ಕಂಥ ಮನಸ್ಸು, ಯೇಸು ಕ್ರಿಸ್ತಕ್ಕಂಥ ತತ್ವಗಳು, ಯೇಸು ಕ್ರಿಸ್ತಕ್ಕಂಥ ಪ್ರೀತಿ, ಯೇಸು ಕ್ರಿಸ್ತಕ್ಕಂಥ ಕ್ಷಮಿಸುವಂಥ ಮನಸ್ಸು ಯಾರ ಹತ್ರ ಬಂದಿದೆ? ಸ್ಟೇಫನ್. ಅಂಥ ಮನಸ್ಸು ನಮ್ಮಲ್ಲಿ ಕೂಡ ಬರಬೇಕು ಪ್ರಿಯರೇ. ಆ ರೀತಿಯ ಮನಸ್ಸು ಬರಬೇಕು. ಒಂದು ಸಾಂಗ್ಸ್ ಇದೆ, ಲೈಟ್ ಆಫ್ ಮಾಡಿರಿ. ಒಂದು ಸಾಂಗ್ಸ್ ನೋಡಿ, ಆ ಸಾಂಗ್ಸ್ ಇರ್ತಕ್ಕಂಥ ಅರ್ಥ, ಆ ಸಾಂಗ್ಸ್ ಇರ್ತಕ್ಕಂಥ ಒಂದೊಂದು ಪದಗಳು ಆಲೋಚನೆ ಮಾಡಬೇಕಾಗಿದೆ ಪ್ರಿಯರೇ. ಒಂದು ಸಾರಿ ನೋಡಿ, ಯಾಕಂದರೆ ಸ್ಟೇಫನ್ ಇರ್ತಕ್ಕಂಥ ಮನಸ್ಸು ನಮ್ಮಲ್ಲಿಯೂ ಕೂಡ ಬರಬೇಕಾಗಿದೆ. ಈ ಹಾಡ ನೋಡುವಾಗ ಒಂದು ಸಾರಿ ಲೇಟ್ ಹಾಕ್ಬಿಟ್ರಿ. ಚೆನ್ನಾಗಿ ನೀವು ಆಲೋಚನೆ ಮಾಡಬೇಕಾಗಿದೆ. ಇರತಕ್ಕಂಥ ಒಂದೊಂದು ಪದಗಳು, ಇರತಕ್ಕಂಥ ಒಂದೊಂದು ಹಾಡಿನ ಅರ್ಥ ಯಾವ ರೀತಿ ಇದೆ ಅಂಥೇಳಿ ನೀವೆಲ್ಲರೂ ಕೂಡ ಆಲೋಚನೆ ಮಾಡಿ ತಮ್ಮ ಮನಸ್ಸು ಕೂಡ ಸರಿಪಡಿಸ್ಕೋಬೇಕಂತೇಳಿ ಮನವಿ ಮಾಡ್ತಾ ಇದ್ದೇನೆ ಪ್ರೇರಣೆ. ಸರ್ ನೋಡಿ, They know not what they do. Forgive them, forgive ಕ್ಷಮಿಸಂದು ಮೊರೆ ಇಡುತ್ತಿದೆ. ರಕ್ತವೇ ಶಿಕ್ಷಿಸಂದು ಮೊರೆ ಇಡುತ್ತಿದೆ. ಹತರಾದ ನೀತಿವಂತರಾಯಿ ರಕ್ತವೆಲ್ಲ ಪ್ರತಿದಂಡನೆ ಮಾಡಿಂದು ಕೇಳುತ್ತಿದ್ರೆ ಯಾರ ರಕ್ತವೋ ಶ್ರೇಷ್ಠವಾದದು. ಶತ್ರು ಕೂಡ ಏನು ಮಾಡ್ಬೇಕಂತ ಹೇಳಿದ್ರೆ ಪ್ರೀತಿ ಮಾಡಿ ಹೇಳಿದಾರೆ. ಅಂದರೆ ಯೇಸು ಕ್ರಿಸ್ತನ ರಕ್ತ ಅಷ್ಟೊಂದು ಶ್ರೇಷ್ಠ, ಯೇಸು ಕ್ರಿಸ್ತನ ಮನಸ್ಸು ಅಷ್ಟೊಂದು ಶ್ರೇಷ್ಠ ಪ್ರಿಯರೇ. ಅಂಥ ಯೇಸು ಕ್ರಿಸ್ತನ ಧರಿಸಿಕೊಂಡಂಥ ನಾವು, ಕ್ರೈಸ್ತರಂತ ಕರೆಪಟ್ಟಂಥ ನಾವು, ಯೇಸು ಕ್ರಿಸ್ತನ ತತ್ವ, ಯೇಸು ಕ್ರಿಸ್ತನ ಮನಸ್ಸು ನಂಬಲಾದನ ಆಲೋಚನೆ ಮಾಡಿಕೊಂಡು ನಾವು ಕ್ರಿಸ್ತನಲ್ಲಿ ಬಂದ ಕ್ರಿಸ್ತನ ಗುಣಗಳು ಬರಬೇಕು ಪ್ರಿಯರೇ. ಯಾಕಂದರೆ ಸಮಾಜ ನೋಡುವಾಗ ಯಾರಾದರೂ ತನ್ನ ಅಣ್ಣನಿಗೋಸ್ಕರ ತಮ್ಮನ್ನು ಪ್ರಾಣ ಕೊಟ್ಟಿದೆಯಾ? ಚರಿತ್ರೆ ಇಲ್ಲಾದರೂ ಇಲ್ಲ. ಇನ್ನು ಬೇಕಾದರೂ ತಮ್ಮನಿಗೋಸ್ಕರ ಅಣ್ಣನು ಪ್ರಾಣ ಕೊಡ್ತಾನೆ, ಹೌದಲ್ರಿ? ಆಗ ಇಲ್ಲಿ ನೋಡುವಾಗ ಎಲ್ಲರೂ ಕ್ರಿಸ್ತ ಧರಿಸ್ಕೊಂಡು ಇರಬೇಕಪ್ಪ ಅಂದರೆ ಎಲ್ಲರೂ ಕ್ಷಮಿಸುವಂಥ ಮನಸ್ಸು, ಎಲ್ಲರನ್ನು ಪ್ರೀತಿಸುವಂಥ ಮನಸ್ಸು. ಒಂದು ವೇಳೆ ನಾವು ಅದೇ ಪಾಪದಲ್ಲಿ, ಅದೇ ವ್ಯಾಮೋಹದಲ್ಲಿ, ಅದೇ ಕತ್ತಲಿನ ಇದ್ದಾಗ ನಮಗೆ ಸಿಗುವಂಥದ್ದು ನಿತ್ಯ ನರಕ ಪ್ರಿಯರಾದ ದೇವ್ರ ಮಕ್ಕಳೇ. ಏನ್ರಿ? ಒಂದು ವೇಳೆ ನಾವು ಪಾಪ ಬಿಡೋಗತ್ತಲೇ ನಾವು ಅದೇ ಪಾಪದಲ್ಲಿ, ಅದೇ ಹಳೆ ಜೀವಿತದಲ್ಲಿ, ಹಳೆ ಕೆಲಸದಲ್ಲಿ ನಾವು ಪಾಲುಗಾರರಾಗಿದ್ದಾಗ, ಅದೇ ಪಾಪದಲ್ಲಿದ್ದಾಗ ನಮಗೆ ನರಕ ತಪ್ಪುವುದಿಲ್ಲ ಪ್ರಿಯರೇ. ಯಾಕಂದರೆ ದೇವರು ಹೇಳುವಂಥ ಮಾತಂದರೆ ದುಷ್ಟನು ತನ್ನ ದುಷ್ಟತನದಲ್ಲಿ ಸಾಯುವಂಥದ್ದು ದೇವರಿಗೆ ಇಷ್ಟ ಇಲ್ಲ ಅಂತ. ಒಂದು ಸಾರಿ ನೋಡಿ ವಚನ.
ಹೆಜಿಕೇಲನ ಗ್ರಂಥ 33ನೇ ಜನ ಆಯ್ತು, ಮುಗಿಸ್ತೇನೆ ಒಂದು 5 ನಿಮಿಷದಾಗ. ಆಯಿತು, ಭಾಳ ಟೈಮ್ ಆಯಿತು. ಒಂದು 3 ವಚನ ತೋರಿಸ್ಕೊಂಡು ನೋಡ್ಕೊಂಡು ಮುಗಿಸ್ಕೊಬರ್ರಿ. ಹೆಜಿಕೇಲನ ಪ್ರವಾದನೆ ಗ್ರಂಥ 33ನೇ ಅಧ್ಯಾಯ 11ನೇ ವಚನ. ಹಾಂ, ಸಾವಿನಲ್ಲಿ ನನಗೆ ಏನಂತ ಇದ್ದಾರೆ? ಇನ್ನೊಂದು ಸಾರಿ ಓದ್ರಿ. ನನ್ನ ಜೀವದಾಣೆ ದುಷ್ಟನ ಸಾವಿನಲ್ಲಿ ನನಗೆ ನನಗೆ ಸ್ವಲ್ಪವಾದರೂ ಸಂತೋಷವಿಲ್ಲ ಅಂತ. ಯಾಕಂದರೆ ದುಷ್ಟನ ಸಾವಿನಲ್ಲಿ ದುಷ್ಟನು ತನ್ನ ದುಷ್ಟತನದಲ್ಲಿ ಇದ್ದುಕೊಂಡು, ಪಾಪ ಮಾಡುವಂಥ ಪಾಪ ಇದ್ದುಕೊಂಡು, ವ್ಯಭಿಚಾರ ಮಾಡುವಂಥವನು ವ್ಯಭಿಚಾರದ ಇದ್ದುಕೊಂಡು ಸಾಯುವಂಥದ್ದು ಸ್ವಲ್ಪವಾದರೂ ಕೂಡ ದೇವರಿಗೆ ಸಂತೋಷವಿಲ್ಲ ಅಂತೆ. ಯಾಕಂದರೆ ದುಷ್ಟನು ತನ್ನ ದುಷ್ಟತನ ಬಿಟ್ಟುಕೊಟ್ಟು ದೇವರ ಬಳಿಗೆ ಬರಬೇಕು. ಹೌದು, ನಿಜ. ನನಗೋಸ್ಕರ ಯೇಸು ಪ್ರಭು ಲೋಕಕ್ಕೆ ಬಂದಿದ್ದೀರಿ, ನನಗೋಸ್ಕರನೇ ನೀವು ಶಿಲುಬೆಯ ಕಂಬ ಏರಿದ್ದೀರಿ, ನನಗೋಸ್ಕರನೇ ರಕ್ತ ಸುರಿಸಿದ್ದೀರಿ, ನನಗೋಸ್ಕರನೇ ಇಷ್ಟೊಂದು ಶಿಕ್ಷೆ ಅನುಭವಿಸ್ತಾ ಇದ್ದೀರಿ. ನನ್ನ ಪಾಪಗಳು, ಯಾಕಂದರೆ ಎಷ್ಟೋ ತಪ್ಪುಗಳನ್ನು ಎಷ್ಟೋ ಪಾಪಗಳನ್ನು ಮಾಡಿಕೊಂಡು ಬಂದಿದ್ದೇನೆ, ನನ್ನನ್ನು ಕ್ಷಮಿಸು ಅಂಥೇಳಿ ನಾನು ಹತ್ರ ಹೋಗಬೇಕಾಗಿದೆ. ಯೇಸು ಕ್ರಿಸ್ತನ ಬಳಿಗೆ ಬರಬೇಕಾಗಿದೆ, ದೇವರ ಬಳಿಗೆ ಬರಬೇಕಾಗಿದೆ. ಯಾಕಂದರೆ ದುಷ್ಟನು ತನ್ನ ದುಷ್ಟತನದಲ್ಲಿ ಸ್ವಲ್ಪವಾದರೂ ದೇವರು ಸಂತೋಷ, ಅದರಲ್ಲಿ ಸಾಯುವಂಥದ್ದು ಸ್ವಲ್ಪವಾದರೂ ದೇವರಿಗೆ ಸಂತೋಷ. ದುಷ್ಟನು ತನ್ನ ದುಷ್ಟತನ ಬಿಟ್ಟುಕೊಟ್ಟು ಬಾಳುವಂಥದ್ದೇ ದೇವರಿಗೆ ಏನಂತ ಸಂತೋಷದ ಪ್ರೇರೆ. ಯಾಕಂದ್ರೆ ದೇವ್ರಿಗೆ ಇಷ್ಟ ಇಲ್ಲ ನೀವು ಸತ್ತು ನಿತ್ಯ ನರಕಕ್ಕೆ ಹೋಗುವಂಥದ್ದು. ದೇವರಿಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ ಪ್ರೇರೆ. ಒಂದು ವೇಳೆ ಅದೇ ಪಾಪದಲ್ಲಿ ಅದೇ ವ್ಯಾಮದಲ್ಲಿ ಇದ್ದರೆ ನಮಗೆ ನರಕ ತಪ್ಪೋದಿಲ್ಲ ಪ್ರೇರೆ. ನರಕ ಯಾವ ರೀತಿ ಅಂದರೆ ಬಹಳ ಅಗಲವಾಗದಂತ. ನರಕ ಬಹಳ ಆಳವಾಗಿದೆ, ಎತ್ತರವಾಗಿದೆ, ಅಗಲವಾಗಿದೆ. ಒಂದು ಸಾರಿ ನಾವು ನರಕಕ್ಕೆ ಹೋದೆ ಅಂದರೆ ಆ ನರಕದಿಂದ ತಪ್ಪಿಸುವಂಥವ್ರು ಯಾರು ಇರೋದಿಲ್ಲ ಪ್ರಿಯರಾದವ್ರ ಮಕ್ಕಳು. ಅಂದರೆ ನರಕ ಅಂತಕ್ಕಂಥ ಮಹಾ ಭಯಂಕರವಾದಂಥ ನರಕ. ನರಕದ ಒಂದು ಸಾರಿ ಹೋದೆ ಅಂದರೆ ಅಲ್ಲಿ ಬೆಂಕಿ ಆರುವುದಿಲ್ಲ, ಕಡಿಯುವಂಥ ಹುಳ ಸಾಯುವುದಿಲ್ಲ ಅಂತ. ನಿತ್ಯವಾದಂಥದ್ದು ಬೆಂಕಿ ಅದು. ಒಂದಿನ ಅಲ್ಲ, 2 ದಿನ ಅಲ್ಲ, ಯುಗ ಯುಗಗಳು ನಿತ್ಯವಾದಂಥ ಶಿಕ್ಷೆ. ಆ ನಿತ್ಯವಾದ ಶಿಕ್ಷೆ ತಪ್ಪಿಸ್ಕೋಬೇಕಂದ್ರೆ ಯೇಸು ಕ್ರಿಸ್ತನ ಮಾರ್ಗ. ಯಾಕಂದರೆ ನರಕ ಬಹಳ ಆಳವಾಗದಂತ, ಅಗಲವಾದಂಥ. ಒಂದ್ಸರಿ ವಚನ ನೋಡಿ, ದೇವರ ಸತ್ಯದ ಗ್ರಂಥ ಅದ್ಭುತವಾದಂಥ ರೀತಿಯಲ್ಲಿ ಬರೆಸಿದ್ದಾರೆ. ಯೆಶಾಯನ ಪ್ರವಾದನೆ ಗ್ರಂಥ ಹೋದ್ರಿ 30ನೇ ಅಧ್ಯಾಯ 33ನೇ ವಚನ. ಫಾಸ್ಟ್ ಟೈಮ್ ಆಯಿತು, 1 ಗಂಟೆ ಟೈಮ್, ಏನು ಅನ್ಕೋಬಾರ್ದು, ಸ್ವಲ್ಪ ಮುಗಿಸ್ತೇನೆ. ಯೆಶಾಯನ ಗ್ರಂಥ 30ನೇ ಅಧ್ಯಾಯ 33ನೇ ವಚನ ಒಂದ್ಸಾರಿ ನೋಡಿ. ಏನಂತ್ರಿ? ಪುರಾತನ ಕಾಲದಿಂದಲೂ ಅಗ್ನಿಗುಂಡವು ಬೆಂಕಿ ಕುಂಡವು ಸಿದ್ಧವಾಗಿದೆ ಅಂತ. ಮತ್ತೆ ರಾಜನಿಗೆ ಅಣಿಯಾಗಿದೆ. ಹಂಗೆ ಮಾಡಿ ನರಕ ಹೆಂಗೆ ಮಾಡಿದಾರೆ ನೋಡಿ ಸರಿ ನೋಡ್ರಿ. ನರಕ ಹಂಗಂತ ಆಳವಾಗಿಯೂ ಅಗಲವಾಗಿಯೂ ಮಾಡಿದ್ದಾರೆ ದೇವರು. ಕೆಳಗಡೆ ಮಾತು, ಅದರಲ್ಲಿ ಬೆಂಕಿಗಿಂತ ಬೇಕಾದಷ್ಟು ಬೆಂಕಿ ಇವೆ. ಯೆಹೋವನ ಶ್ವಾಸವು ಗಂಧಕದ ಪ್ರವಾಹ ದೋಪಾದಿಯಲ್ಲಿ ಅದನ್ನು ಉರಿಯುವುದು. ಯಾಕಂತಂದ್ರೆ ದೇವರೇ ಆ ಬೆಂಕಿ ಉರಿಸ್ತಾ ಇದ್ದಾರೆ. ನಿತ್ಯವೂ ದಗ 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 ಉರಿತದಂತ. ಅದು ದೇವರು ಈ ಸರ್ವಮಾನವರನ್ನು ಆ ಬೆಂಕಿಯಲ್ಲಿ ಹಾಕಬೇಕು, ಹಾಕಿ ನಾಶ ಮಾಡಬೇಕು ದೇವ್ರ ಸಂಕಲ್ಪ ಅಲ್ಲ ಬೇರೆ. ಅಂದರೆ ಸರ್ವಮಾನವ ಯಾರ ಮಕ್ಕಳು? ಭೂಮಿ ತಗೊಂಡ ಸರ್ವಮಾನವರು ಸಾಕ್ಷಾತ್ ಪರಮಾತ್ಮನ ಮಕ್ಕಳು. ಸತ್ತ ನಂತರ 2 ಲೋಕಗಳಿದೆ. ಒಂದು ನಿತ್ಯವಾದಂಥ ಪರಲೋಕ, ಒಂದು ನಿತ್ಯವಾದಂಥ ನರಕ. ಆ ನರಕ ತಪ್ಪಿಸ್ಬೇಕಂತೇಳಿ ಯೇಸು ಕ್ರಿಸ್ತ ಲೋಕ ಬಂದಿದ್ದಾರೆ. ಯಾಕಂದರೆ ನಿತ್ಯ ನರಕದ ಹಾಕಿ ಸುಡಬೇಕೆಂಬುದು ದೇವ್ರ ಸಂಕಲ್ಪ ಅಲ್ಲ, ಅದು ಕೇವಲ ಸೈತಾನನಿಗೋಸ್ಕರ ಸಿದ್ಧ ಮಾಡಲ್ಪಟ್ಟಂಥ ಬೆಂಕಿ, ಪಾತಾಳ. ಆದರೆ ಅಂಥ ಪಾತಾಳ ದೇವ್ರ ಮಕ್ಕಳು ಹೋಗೋದಕ್ಕೆ ದೇವರಿಗೂ ಕೂಡ ಇಷ್ಟ ಇಲ್ಲ. ಯಾಕಂದರೆ ತನ್ನ ದುಷ್ಟತನವನ್ನು ಬಿಟ್ಟು ಅದರಿಂದ ಹೊರಗಡೆ ಬರುವಂಥದ್ದೇ, ಪಾಪವನ್ನು ಬಿಟ್ಟು ಹೊರಗಡೆ ಬರುವಂಥದ್ದೇ ದೇವರಿಗೆ ಸಂತೋಷದ ಪ್ರೇರೆ. ಯಾಕಂದರೆ ಆ ಬಂದಾಗ ನಮಗೆ ರಕ್ಷಣೆ ಸಿಗ್ತದೆ. ಎಲ್ಲಿ ಸಿಗ್ತಂದರೆ ಅದು ಯೇಸು ಕ್ರಿಸ್ತರ ಬಳಿಯಲ್ಲಿ ಮಾತ್ರ ಇದೆ. ಯೇಸು ಕ್ರಿಸ್ತರ ಮಾತ್ರ ಕ್ಷಮಿಸುವಂಥ ರಕ್ತ, ಯೇಸು ಕ್ರಿಸ್ತರ ರಕ್ತನೇ ಶ್ರೇಷ್ಠವಾದಂಥ ರಕ್ತ, ಯೇಸುವಿನ ಮನಸ್ಸೇ ಶ್ರೇಷ್ಠವಾದಂಥ ಮನಸ್ಸು. ಅದ್ರ ಬಳಿ ಬಂದಾಗ ನಮಗೆ ರಕ್ಷಣೆ ಇದೆ ಅಂತಕ್ಕಂಥ ಮಾತು ಒಂದು ಸಾರಿ ನೋಡ್ಕೊಳ್ಳೋಣ ಪ್ರೇರೆ, ನೋಡ್ಕೊಂಡು ಮುಕ್ತಾಯ ಮಾಡ್ಕೊಳ್ಳೋಣ. ಯೋಹಾನನ ಬರೆದ ಮೊದಲನೇ ಪತ್ರಿಕೆ, ಆಯ್ತು ಪ್ರೇರೆ ಮುಗಿಸ್ತೀನಿ, ಲಾಸ್ಟ್ ವಚನ. ಯೋಹಾನನ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 12 ವಚನ ಸರ್ ನೋಡಿ. ಯಾವನು ದೇವರ ಮಗನನ್ನು ಅಂಗೀಕರಿಸಿದ್ದಾನೋ, ಯಾವನು ದೇವರ ಮಗನನ್ನು ಅಂಗೀಕರಿಸಿದ್ದಾನೋ ಅವನಿಗೆ ಆ ಜೀವ ಉಂಟು. ಯಾವ ಜೀವ ಉಂಟಂದ್ರೆ ಯಾರಾಯ್ತು ತಂದೆಯಾಗಿರ್ತಾನೆ ದೇವರ ಮಗನಾದಂಥ ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡಿಕೊಂಡಿದ್ದಾನೋ, ತಂದೆಯ ದೇವರ ಯೆಹೋವ ದೇವರ ಮಗನಾಗಿ ಯೇಸು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡಿದ್ದಾನೆ. ಏನಂತ?
ಜೀವ. ಯಾವನು ದೇವರ ಮಗನನ್ನು ಅಂಗೀಕರಿಸಿದ್ದಾನೋ ಅವನಿಗೆ ಆ ಜೀವ ಉಂಟು. ಯಾವನು ದೇವರ ಮಗನನ್ನು ಅಂಗೀಕರಿಸಲಿಲ್ಲವೋ ಅವನಿಗೆ ಆ ಜೀವ ಇಲ್ಲ. ಆದರೆ ನಮ್ಮ ಕ್ರೈಸ್ತರಲ್ಲಿ ಸರಿಯಾದ ರೀತಿಯಲ್ಲಿ ದೇವರ ಕುರಿತು ಸರಿಯಾದ ರೀತಿಯಲ್ಲಿ ಅರ್ಥ ಇಲ್ಲ. ತಂದೆಯಾದ ದೇವರು ಯಾರು ಅಂತ ಸರಿಯಾದ ರೀತಿಯಲ್ಲಿ ಅರ್ಥ ಇಲ್ಲ. ಯೇಸು ಕ್ರಿಸ್ತರು ಯಾರು ಅಂತ ಸರಿಯಾದ ರೀತಿಯಲ್ಲಿ ಅರ್ಥ ಇಲ್ಲ. ಪರಿಶುದ್ಧನು ಯಾರು ಸರಿಯಾದ ರೀತಿಯಲ್ಲಿ ಅರ್ಥ ಇಲ್ಲ. ಅವರೇ ಇವರು ಹೇಳ್ತಾಳೆ ನಮ್ಮ ಮಾಯದಲ್ಲಿ ಇದ್ದಿದ್ದಾರೆ. ನಮ್ಮ ಕ್ರೈಸ್ತರ ಹೊರಗಿನ ಜನ ಬಿಟ್ಕೊಡ್ರಿ. ಯಾಕಂದ್ರೆ ಪ್ರತಿದಿನ ಬೈಬಲ್ ಓದುವಂಥ ಸರಿಯಾದ ರೀತಿಯಲ್ಲಿ ದೇವರ ಕುರಿತು ಸರಿಯಾದ ಒಂದು ಅವಗಾಹನ ಇಲ್ಲ. ಪ್ರೇರೆ ಇಲ್ಲಿ ಹೇಳ್ತಿದ್ದಾರೆ ಅಂದರೆ ಯಾವನು ದೇವರ ಮಗನನ್ನು ಅಂಗೀಕರಿಸಿದ್ದಾನೋ ಅವನಿಗೆ ಏನಂತ್ರಿ ಜೀವದ. ವಾಕ್ಯ ನಂದ ಅಥವಾ ದೇವರದ ಇದು ಅದನ್ನು ಏನು ಕಲ್ಪನೆ ಮಾಡಿ ಹೇಳ್ಕೊಳ್ಳೋದಿಲ್ಲ ವಾಕ್ಯ ಇಲ್ಲಿಲ್ಲ. ಯಾರು ದೇವ್ರು ಹೇಳುವಂಥ ಮಾತೇನಪ್ಪ ಅಂದರೆ ಯಾವನು ದೇವರ ಮಗನನ್ನು ಅಂಗೀಕರಿಸಿದಾನೋ ಅವನಿಗೆ ಆ ಜೀವ ಉಂಟು. ಯಾವನು ದೇವರ ಮಗನನ್ನು ಅಂಗೀಕರಿಸಲಿಲ್ಲೋ ಅವನಿಗೆ ಜೀವ ಇಲ್ಲ ಅಂತ ಹೇಳ್ತಾರೆ ಪ್ರೇರೆ. ನಮಗೆ ಜೀವ ಬೇಕಂದರೆ ನಮ್ಮ ತಪ್ಪುಗಳು ಬಿಟ್ಟುಕೊಟ್ಟು ಯೇಸು ಕ್ರಿಸ್ತನ ಬಳಿಗೆ ಬರಬೇಕು. ಯಾಕಂದರೆ ಯೇಸು ಪ್ರಭುನಲ್ಲೇ ನಮಗೆ ಪಾಪ ಕ್ಷಮಾಪಣೆ ಇದೆ. ಯೇಸು ಪ್ರಭುನಲ್ಲೇ ನಮಗೆ ನಿತ್ಯ ಲೋಕ ಇದೆ. ಯೇಸು ಬಳಿಯಲ್ಲೇ ನಮಗೆ ನಿತ್ಯ ಶ್ಲೋಕ ಸಿಗುವಂಥದ್ದಾಗಿದೆ ಪ್ರೇರೆ. ಯಾಕಂದರೆ ಯೇಸು ಕ್ರಿಸ್ತನ ಬಳಿ ಬರಲಿಲ್ಲ, ಯೇಸು ಕ್ರಿಸ್ತನ ಸ್ವಂತ ರಕ್ಷಕನ ಅಂಗೀಕಾರ ಮಾಡ್ಕೊಂಡ್ರೆ ನಮಗೆ ನಿತ್ಯ ಜೀವ ಸಿಗೋದಿಲ್ಲ. ಹಾಗಾಗಿ ನಾವು ಆಲೋಚನೆ ಮಾಡಬೇಕಾದ್ರೆ ಲಾಸ್ಟ್ ಒಂದು ಹಾಡು ನೋಡ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಪ್ರೇರೆ. ಲಾಸ್ಟ್ ಸಾಂಗ್ಸು ಒಂದು ಸಾರಿ ಲೈಟ್ ಆಫ್ ಮಾಡ್ರಿ ಬ್ರದರ್. ಯಾಕಂದರೆ ನಾವೆಲ್ಲರೂ ಯೇಸು ಕ್ರಿಸ್ತನ ಬಳಿ ಬರಬೇಕು. ಯೇಸು ಕ್ರಿಸ್ತನ ನಮ್ಮ ಪಾಪನೇ ಹೋಗೋದಿಲ್ಲ ಅಂಥೇಳಿ ಒಂದು ಸಾಂಗ್ಸ್ ಇದೆ, ಒಂದು ಸಾರಿ ನೋಡ್ಕೊರಿ. ಲೈಟ್ ಆಫ್ ಮಾಡಿರಿ. ಲಾಸ್ಟ್ ಸಾಂಗ್ಸು ಟೈಮ್ ಜಾಸ್ತಿ ತಗೊಂಡ, ಸಾರಿ, ಏನು ಅನ್ಕೋಬಾರ್ದು. ಸರ್ವಲೋಕವನ್ನು ಉಂಟು ಮಾಡಿದಂಥ ನಮ್ಮ ಪರಲೋಕದ ತಂದೆಯಾಗಿರುವ ದೇವರೇ, ನಿಮಗೆ ವಂದನೆಗಳು, ಸ್ತೋತ್ರಗಳು ತಂದೆಯಾಗಿರುವ ದೇವರೇ. ಸ್ವಲ್ಪ ಹೊತ್ತು ನಿಮ್ಮ ಮಾತುಗಳು ಪ್ರಭು ತಿಳಿಸಿದ್ದೇವೆ. ಕೇಳಿದಂಥ ನಿನ್ನ ಮಕ್ಕಳು ತಮ್ಮ ಹೃದಯ ಇಟ್ಟುಕೊಂಡು ಆಲೋಚನೆ ಮಾಡಿ ತಮ್ಮನ್ನು ತಾವು ಪರಿಶೀಲನೆ ಮಾಡಿಕೊಂಡು ಯೇಸು ಕ್ರಿಸ್ತನ ರಕ್ತವು ಶ್ರೇಷ್ಠವ ಅಥವಾ ಹೇಬೇನ ರಕ್ತವು ಶ್ರೇಷ್ಠವ ಅಂತಕ್ಕಂಥ ವಿಷಯದಲ್ಲಿ ಕೆಲವೊಂದು ಮಾತುಗಳನ್ನು ಆಲೋಚನೆ ಮಾಡಿದ್ದೇವೆ. ಅದಕ್ಕಾಗಿ ಶ್ರೇಷ್ಠವಾದಂಥ ಯೇಸುವಿನ ರಕ್ತದ ಬಳಿಗೆ ನಾವೆಲ್ಲರೂ ಬಂದಿದ್ದೇವೆ. ಆ ರಕ್ತದ ಬಳಿಯಲ್ಲಿ ಆತನ ಹತ್ತಿರ ನಾವೆಲ್ಲರೂ ನಮ್ಮ ತಪ್ಪನ್ನು ಸರಿಪಡಿಸ್ಕೊಂಡು ನೀವು ಬರುವಂಥ ಎರಡನೇ ಸಾರಿ ನಾವೆಲ್ಲರೂ ಪರಿಶುದ್ಧರಾಗಿ, ನೀತಿವಂತರಾಗಿ, ನಿಷ್ಕಳಂಕರಾಗಿ ನೀವಿರುವಂಥ ಮಹಾಪರಲೋಕವನ್ನು ಎಲ್ಲರೂ ಪಡ್ಕೊಳ್ಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತಂದೆ. ಅದೇ ರೀತಿ ಪ್ರಭಾ ಕುಶಲ್ ಬ್ರದರ್ ಅವ್ರ ಕುಟುಂಬಕ್ಕಾಗಿ ನಾವು ಪ್ರಾರ್ಥಿಸ್ತಂದೆ. ಯಾಕಂದರೆ ಅವರು ಸುವಾರ್ತೆ ಕೂಡ ಏರ್ಪಾಡು ಮಾಡಿದ್ದಾರೆ. ಅವ್ರಿಗೆ ಬರ್ತಕ್ಕಂಥ ಆತ್ಮೀಯವಂಥ ಆಶೀರ್ವಾದವನ್ನು ದಯಪಾಲಿಸಿ ಅವ್ರ ಕುಟುಂಬವನ್ನು, ಅವ್ರ ಮಕ್ಕಳನ್ನು, ಅವ್ರ ಕರ್ತಕ್ಕಂಥ ಸರ್ವವನ್ನು ಆಶೀರ್ವಾದ ಮಾಡಿ ತಂದೆ. ತಲೆ ಬಂದು ಎಲ್ಲ ನಿಮ್ಮ ಮಕ್ಕಳನ್ನು ಜ್ಞಾಪಕ ಮಾಡಿಕೊಳ್ಳುತ್ತಂದೆ. ಅವರೆಲ್ಲರನ್ನು ನಿನ್ನ ವಾಕ್ಯವನ್ನು ಆಲೋಚನೆ ಮಾಡಿಕೊಂಡು ನಿಮಗೆ ಹತ್ತಿರವಾಗುವುದಕ್ಕೆ, ನಿಮ್ಮ ಕಡೆ ತಿರುಕೊಳ್ಳೋದಕ್ಕೆ, ತಮ್ಮ ತಪ್ಪನ್ನು ಒಪ್ಪಿಕೊಳ್ಳೋದಕ್ಕೆ ಪ್ರತಿಯೊಬ್ಬರದಲ್ಲಿ ಕಾರ್ಯ ಮಾಡಿ ನಿಮಗಾಗಿ ಬದುಕುವಂಥ ಮಕ್ಕಳಿಗೆ ಮಾರ್ಪಡಿಸ್ರಿ. ಎಲ್ಲರನ್ನು ನಿಮ್ಮ ಆತ್ಮೀಕವಾದಂಥ ಆಶೀರ್ವಾದಗಳಿಂದ, ದೈವಿಕವಾದಂಥ ಆಶೀರ್ವಾದಗಳಿಂದ ನಿನ್ನ ಮಕ್ಕಳನ್ನು ಅಭಿಷೇಕಿಸ್ರಿ. ಎಲ್ಲರೂ ನಿನಗಾಗಿ ಬದುಕುವುದಕ್ಕಾಗಿ, ನಿಮ್ಮ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡುವಂತೆ ಎಲ್ಲ ಮಕ್ಕಳನ್ನು ಆಶೀರ್ವದಿಸ್ತಿರಂತೇಳಿ ಈ ಚಿಕ್ಕ ಪ್ರಾರ್ಥನೆ ಮನವಿ ನಿಮ್ಮ ಪಾದ ಇಡುತ್ತಾ ಈ ಪ್ರಾರ್ಥನೆ ನಿಮ್ಮ ಮಗನು, ನಮ್ಮ ರಕ್ಷಕನು, ಪ್ರಪಂಚಕ್ಕೆ ಮೋಕ್ಷ ಪ್ರದಾತನೂ ಆಗಿರುವ ಯೇಸು ಕ್ರಿಸ್ತನ ಶ್ರೇಷ್ಠವಂತ ನಾಮದಲ್ಲಿ ಪ್ರಾರ್ಥಿಸಿಬಿಡುತ್ತೇವೆ ನಮ್ಮ ಪರಲೋಕದ ತಂದೆ. ಆಮೇನ್. ನಿಮ್ಮೆಲ್ಲರಿಗೆ ವಂದನೆಗಳು ಪ್ರಿಯರೇ. ಮುಂದಿನ ಸಮಯ ಬರ್ತಕ್ಕಂಥ ಬ್ರದರ್ಗೆ ಒಪ್ಪಿಸೋಣ. ಭಾಳ ಪ್ರಾಮುಖ್ಯವಾಗಿರುವಂಥ ವಿಷಯ ಯೇಸು ಕ್ರಿಸ್ತನ ರಕ್ತದ ಶ್ರೇಷ್ಠತೆ ಅನ್ನುವಂಥ ಅಂಶವನ್ನು ಮಾತನಾಡಿದ್ದಾರೆ. ಅದೇ ರೀತಿಯಿಂದ ಈ ಲೋಕದಲ್ಲಿ ಟೈಮ್ ಜಾಸ್ತಿ ತಗೊಂಡಿರೆ ಎಲ್ಲರೂ ಕ್ಷಮಿಸಬೇಕು. ಯಾಕಂದ್ರೆ ಲೋಕದಲ್ಲಿ ಇರುವಂಥ ಕಾರ್ಯಕ್ರಮಗಳು ಏನು ಹೋದ್ರೆ, ಮದುವೆ ಹೋಗಲಿ, ಎಂಗೇಜ್ಮೆಂಟ್ಗೆ ಹೋಗಲಿ, ಮದುಮಕ್ಕಳು ಬಟ್ಟೆ ಉಟ್ಕೊಳಕ್ಕೆ ಹೋಗ್ತಾರೆ. ಹೋದಾಗ ಯಾವ ರೀತಿ ಆಸೆಯಿಂದ ನೋಡಬೇಕೆನ್ನುವಂಥ ಹಂಬಲ ಇರ್ತದೆ. ಅದಕ್ಕಿಂತ ಪ್ರಾಮುಖ್ಯವಾಗಿರುವಂಥ ವಿಷಯ ಏನಂದ್ರೆ, ಪರಲೋಕಕ್ಕೆ ಸೇರಬೇಕಂದ್ರೆ, ಅದ್ಭುತವಾದ ಮಾತುಗಳನ್ನು ಕೇಳಬೇಕಂದ್ರೆ ಎಷ್ಟು ಜಾಗ್ರತೆಯಿಂದ, ಎಷ್ಟು ಆಸಕ್ತಿಯಿಂದ, ಎಷ್ಟು ಪ್ರೀತಿಯಿಂದ, ಭಕ್ತಿಯಿಂದ, ಭಯದಿಂದ ಕೇಳುವಂಥ ಮನಸ್ಸು ನಮ್ಮಲ್ಲಿ ಬರಬೇಕೆನ್ನುವ ಒಂದೇ ಉದ್ದೇಶದಿಂದ ಈ
ಕೂಟವನ್ನು ನಮ್ಮಲ್ಲಿರುವಂಥ ಕುಶಲಣ್ಣವರು ಏರ್ಪಾಟ್ ಮಾಡಿದ್ದಾರೆ. ಇದರಲ್ಲಿ ನಮಗೇನು ಲಾಭ ಇಲ್ಲ, ಆದರೆ ಪರಲೋಕದಲ್ಲಿ ಲಾಭ ಸಿಗಬೇಕೆನ್ನುವಂಥ ಒಂದೇ ಉದ್ದೇಶದಿಂದ, ಅನೇಕ ಆತ್ಮಗಳನ್ನು ಕಾಪಾಡಬೇಕೆನ್ನುವಂಥ ಒಂದೇ ಉದ್ದೇಶದಿಂದ ಇದು ಕಾರ್ಯಕ್ರಮವನ್ನು ಪ್ರತಿಯೊಂದು ಕುಟುಂಬದಲ್ಲಿ ಶನಿವಾರ ಇರ್ತದೆ. ಆದ ಕಡೆಯಿಂದ ನಾವು ಟೈಮ್ ಆಗ್ಯದ ಯಾರೂ ತಪ್ಪಾಗಿ ತಿಳ್ಕೊಬಾರ್ದು. ಯಾಕಂದ್ರೆ ನಾವು ಪರಲೋಕಕ್ಕೆ ಸೇರ್ಬೇಕಂದ್ರೆ ಈ ಲೋಕದಲ್ಲಿ ಎಲ್ಲಕ್ಕೆ ಸಮಯ ಇದೆ, ವಾಕ್ಯ ಕೇಳೋಕ್ಕೆ ಸಮಯ ಇಲ್ಲ. ಯಾಕಂದ್ರೆ ಮನುಷ್ಯರು ಆ ರೀತಿ ಬೆಳೆದುಕೊಳ್ತಿದ್ದಾರೆ. ಎಲ್ಲ ಸಭೆಗಳಲ್ಲಿ ನೋಡುವಾಗ ಎಷ್ಟು ಅರ್ಧ ತಾಸು ಇಲ್ಲ 20 ನಿಮಿಷ 10 ನಿಮಿಷ ಇರ್ತದೆ. ಒಂದು ವಿಷಯ ತಿಳ್ಕೊಬೇಕಂದ್ರೆ ಅದು ಟೈಮ್ ಹೋಗ್ತದೆ ರೀ. ಒಂದು ಸಬ್ಜೆಕ್ಟ್ ಆಗಲಿ, ಒಂದು ವಿದ್ಯಾಭ್ಯಾಸ ಆಗಲಿ. ಶಾಲೆ ಎಷ್ಟು ಗಂಟೆ ಇರ್ತದೆ ರೀ? ಶಾಲೆ ಎಷ್ಟು ಗಂಟೆ ಇರ್ತದೆ? ಹಾಂ, 10 ಹಿಡಿದು 4 ತನಕ ಇರ್ತದೆ, ಎಲ್ಲಿ 2 ತನಕ, ಎಲ್ಲಿ 3 ತನಕ ಇರ್ತದೆ. ವಿದ್ಯಾಭ್ಯಾಸ ಕಲಿಯೋಕ್ಕೆ ಅಷ್ಟು ನಾವು ಸಮಯ ಕೊಡ್ತೇವೆ. ವಾಕ್ಯ ಕೇಳೋಕೆ ಫೋನ್ ಮೇಲೆ ಫೋನ್ ನೋಡ್ಕೊತ ಕುಂತೇವಂದ್ರೆ ಎಷ್ಟು ಗಂಟೆ ಅದು ಗೊತ್ತಿಲ್ಲ. ಟಿ ವಿ ಮುಂದೆ ಕುಂತೇವಂದ್ರೆ ಎಷ್ಟು ಗಂಟೆ ಆಯ್ತು ಗೊತ್ತಿಲ್ಲ. ಆದರೆ ಅದಕ್ಕಿಂತ ಪ್ರಾಮುಖ್ಯ ಎಲ್ಲರಿಗೆ ಅರ್ಥ ಆಗುವಂಥ ರೀತಿಯಲ್ಲಿ ಎಲ್ಲರಿಗೆ ತಿಳಿಸ್ಬೇಕನ್ನುವಂಥ ಪ್ರಯತ್ನ ಅವರು ಎಷ್ಟು ದಿನ ಓದಿದವರು, ಎಷ್ಟು ದಿನ ಕಷ್ಟಪಟ್ಟಿದ್ದಾರೆ ನಾವು ಆಲೋಚನೆ ಮಾಡಲ್ಲ. ಯಾಕಂದ್ರೆ ನಮಗೆ ಈ ಲೋಕದಲ್ಲಿ ಬದುಕುವಂಥದ್ದು ಸ್ವಲ್ಪ ದಿನವೇ, ಆದರೆ ಎಲ್ಲಕ್ಕ ಪ್ರಾಮುಖ್ಯವಾಗಿ ದೇವರು ಮಹಾಲೋಕಕ್ಕೆ ಹೋಗ್ಬೇಕನ್ನುವಂಥ ಉದ್ದೇಶದಿಂದ ನಾವು ಇಲ್ಲಿ ಕೂಡಿ ಬಂದಿದ್ದೇವೆ. ಒತ್ತಾಯದಿಂದ ಜಬರ್ದಸ್ತಿಯಿಂದ ನಾವು ಕುಂತೇವಂದ್ರೆ ದೇವರು ಕೂಡ ಮೆಚ್ಚಲ್ಲ. ಅರ್ಥ ಮಾಡ್ಕೊಳ್ಬೇಕು. ಎಲ್ಲರೂ ಸಭೆಯಾಗಿ ಎದ್ದು ನಿಂತ್ಕೊಳ್ರಿ. ಕೊನೆ ಪ್ರಾರ್ಥನೆ ನಮ್ಮಲ್ಲಿರುವಂಥ ಯೆಹೋವನವರು ದಯಮಾಡಿ ಮುಂದುಗಡೆ ಬರಬೇಕು. ಕೊನೆ ಪ್ರಾರ್ಥನೆ ಅವ್ರನ್ನು ನಡೆಸ್ಕೊಳ್ಬೇಕೆಂಬುದಾಗಿ ವಿನಂತಿಸ್ಕೊಳ್ತೇವೆ. ಎಲ್ಲರೂ ಎದ್ದು ನಿಂತ್ಕೊಳ್ರಿ.